ಮೈಕಲ್ಲಿ ಬ್ಯಾನರ್ ಲಾಂಚ್ ಅಂತ ಹೇಳಿ ಬ್ಯಾನರ್ ಲಾಂಚ್ ಆಗತ್ತೆ. ಆಮೇಲೆ ಒಂದೆರಡು ಆಶೀರ್ವಾದ ನುಡಿಗಳು. ಸಿರಿಯೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆದರೆ ನಾನು ಇದಕ್ಕೆ ಯೋಗ್ಯಳೋ ಇಲ್ವೋ ಗೊತ್ತಿಲ್ಲ, ಆದರೆ ಅವ್ರ ಹೆಸರನ್ನ ನೆನೆಸ್ಕೊಂಡು ಇದು ಮಾಡ್ತಾ ಇರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಅಷ್ಟೇ. ಅದಕ್ಕೆ ಬಿಟ್ಟು ನನಗೆ ಏನೂ ಹೇಳೋಕ್ಕಾಗ್ತಾ ಇಲ್ಲ. ನಮಸ್ಕಾರ. ಅವರೇ ಇದ್ದಾರಮ್ಮ ಇವತ್ತಿಗೆ ನೀವಿದ್ದೀರ ಅಂದ್ರೆ ಅವರಿದ್ದಾರೆ ಅಂತ. ಬ್ಯಾನರ್ ಲಾಂಚ್ ಮಾಡಿದಂಥ ಮೊದಲನೇ ಬ್ಯಾನರ್ ಲಾಂಚ್ ಇದು. ನಾನು ಹೇಳಿದ್ನಲ್ಲ ಅವಲ್ಲೇ ಭಾಳ ಶಿಸ್ತಿನಿಂದ ಏನೇ ಮಾಡ್ತಾರೆ ಅಂತ. ಬರೀ ಬ್ಯಾನರಲ್ಲೇ ಮಟ್ಟಕ್ಕೆ ಮಾಡಿದ್ದಾರೆ ಅಂದರೆ ಇನ್ನು ಚಿತ್ರದ ಸೌಂಡ್ ಯಾವ ರೀತಿ ಇರ್ಬೋದು ಅನ್ನೋ ನಾವು ಕಲ್ಪನೆ ಮಾಡ್ತಿದ್ದೀವಿ. ಗುರುಗಳಿಗೆ ನೀಡುವಂಥ ಒಂದು ಗೌರವ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೆಡ್ಲಿ ಆರ್ಟ್ ಸಂಸ್ಥೆಯ ಕನಸನ್ನು ನನಸು ಮಾಡ್ತಾ ಇರ್ತಕ್ಕಂಥ ನಿರ್ದೇಶಕರು, ಕನಸು ನನಸಾಗಿದೆ, ಆನಂದ ಬಾಷ್ಪ ಕೂಡ ಬಂದಿದೆ. ಹಾಗಾಗಿ ನಿಮ್ಮ ಮಾತುಗಳು ನಿರ್ದೇಶಕರು. ನಮಸ್ತೆ. ಏನೇ ಮಾತಾಡ್ಬೇಕು ಕಣ್ಣ ತುಂಬ ನೀರು ಬರುತ್ತೆ. ಮೂಲ ಏನು ಅಂತಂದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದ್ದಾಗೆಲ್ಲ ಹಿಂದೆ ನಿಂತಾದ್ರು ಗುರುಗಳು. 14-15 ವರ್ಷ ಎಷ್ಟೋ ಸರಿ ಅನ್ಸೋದು, ಅಪ್ಪ ಅಮ್ಮ ನನ್ನ ಯಜಮಾನರು ಎಲ್ಲರಿಗಿಂತ ತುಂಬ ಹಿಂದೆ ನಿಂತು ನುಗ್ಗಯ್ಯ ಅದೇನಾಗತ್ತೆ ನೋಡೋಣ, ನುಗ್ಗಯ್ಯ ನುಗ್ಗು, ಟೈಮ್ ಬಂದಿತ್ತು, ಆ ಟೈಮಲ್ಲಿ ನಾವು ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಇವತ್ತೇ ತಿರ್ಗಾ ಟೈಮ್ ಆಪೋಸಿಟ್ ಆಗಿದೆ. ಮತ್ತೆ ನುಗ್ಗು 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 ಅಂತ ಹೇಳ್ತಾ ಇದ್ದು ಒಂದು ಜೀವ ಅದು. ಇದು 2018ರಲ್ಲಿ ನಾನು ಕತೆ ಮಾಡಿಕೊಂಡಿತ್ತು. ಅಣ್ಣ ಹೀಗಿದೆ, ಈ ಕತೆ ಒಂದ್ಸತಿ ನೀವು ಕೇಳಿ ಅಂತಂದಾಗ, ಬೇಡಯ್ಯ ನನಗೆ ಈ ಕತೆ ಮಾತ್ರ ನೀನು ಹೇಳಬೇಡ, ನೀ ಮಾಡು, ನೀನು ಸ್ವಂತಸ್ತಿಗೆ ಏನೋ ಒಂದು ಮಾಡಿರ್ತೀಯ, ನಾನು ನೀನು ಕೂತ್ಕೊಂಡು ಮಾಡಿದಾಗೆಲ್ಲ ಏನೋ ಒಂದು ಬರ್ತಾ ಇದೆ, ಏನೋ ಒಂದು ಆಗ್ತಾ ಇದೆ, ಏನೋ ಒಂದು ಸೆಟ್ ಆಗ್ತಾ ಇಲ್ಲ. ಯಾಕೆಂತಂದರೆ ಈ ಕಥೆಯನ್ನು ನಾನು ಬರೆದಿದ್ದು, ಕತೆ ಚಿತ್ರಕಥೆ ಬರ್ಕೊಂಡಿದ್ದ ಒಂದು 4 ದಿವಸದಲ್ಲಿ ಗೀಚ್ಕೊಂಡಂತಹ ಒಂದು ಕತೆ ಚಿತ್ರಕಥೆ, ಒಂದು 70 ಸೀನ್ ಏನಿದೆ ಅದು. ನಂಗೆ ಯಾಕೆ ಎಮೋಟ್ ಆಗ್ತೀನಿ ಅಂತಂದರೆ ಪ್ರತಿಯೊಂದು ವಿಷಯನೂ ಅವ್ರ ಹತ್ರ ಹೇಳ್ಕೊತಾ ಇದ್ದೆ. ಈ ಒಂದು ಸಿನಿಮಾ ನಾನು ಅವ್ರಿಗೆ ಹೇಳಲಿಕ್ಕಾಗಲಿಲ್ಲ. ತದನಂತರ ಏನು ಅಂತಂದರೆ ಅವ್ರು ಈ ಸಿನಿಮಾ ಒಂದರಲ್ಲಿ ನನ್ನ ಜೊತೆ ಟ್ರಾವೆಲ್ ಮಾಡಲಿಲ್ಲ. ಅಂದರೆ ಡೆಡ್ಲಿ 2 ಆಗಿರ್ಬೋದು, ಇಲ್ಲ ಮುತ್ತು ನಮ್ಮಪ್ಪ ಅಂತ ಒಂದು ಸಿನಿಮಾ ನಿಂತೋಗಿದ್ದಾಗಿರ್ಬೋದು, ದಶಮುಖ ಆಗಿರ್ಬೋದು, ಎಲ್ಲದರಲ್ಲೂ ಜೊತೆಗಿದ್ದ ಜೀವ, ಅದೊಂದು ಜೀವ ಜೊತೆಗಿದ್ದಂಗೆ ಆಗೋಯ್ತು. ಸರಿ, ಅದಾದ್ಮೇಲೂ ಒಂದ್ಸತಿ ತಿರ್ಗಾ ನನಗೆ ರಮೇಶ್ ಅಣ್ಣನ ಮೇಲೆ ಏನು ತುಂಬ ಆಸೆ ಅಂತಂದರೆ 91ರಲ್ಲಿ ನನಗೆ ಚಿತ್ರರಂಗದಲ್ಲಿ ಸಂಭಾಷಣೆಯ ಸಾಲುಗಳನ್ನು ಹೇಗೆ ಹೇಳಬೇಕು ಅಂತ ಹೇಳಿಕೊಟ್ಟಂತಹ ಮೊದಲನೇ ಗುರು. ಬಲಕೇಶ್ವ ಅನ್ನೋ ಸಿನಿಮಾದಲ್ಲಿ ಅವರು ಕೋ ಡೈರೆಕ್ಟ್ರು, ನಾನು ಆರ್ಟಿಸ್ಟ್ ಆಗಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದು. ಅವಾಗ ಬಂದಾಗ ಹೀಗೆ ಹೇಳಬೇಕಮ್ಮ, ಹೀಗೆ ಮಾಡಬೇಕಮ್ಮ. ದೇವರಾಜ್ ಅವ್ರ ಪಕ್ಕದಲ್ಲಿ ಯಾವಾಗ ಅವ್ರು ತುಂಬಾ ಡೈನಾಮಿಕ್ ಸ್ಟಾರ್, ಫೈರ್ ಥರ ಇರ್ತಾಯಿದ್ರು. ಇಫ್ ಯು ಸೇ ಸಾರಿ ದೆನ್ ಡೋಂಟ್ ಸೇ ಸಾರಿ ಟು ಮೀ, ಟೆಲ್ ಟು ಯುವರ್ ಲೈಫ್ ಅಂತ ಹೇಳೋರು ದೇವರಾಜ್ ಸರ್. ಸೊ ಆ ನಿಟ್ಟಿನಲ್ಲಿ ಆ ಥರ ತಪ್ಪುಗಳನ್ನು ಮಾಡೋ ಟೈಮ್ನಲ್ಲಿ ನಾನು ತಿದ್ದಿದಂತಹ ಮೊದಲನೇ ಗುರು ಯಾರು ಅಂತಂದರೆ ರಮೇಶ್ ಸರ್. ಸರಿ, ಕೆ ವಿ ರಾಜು ಸರ್ನ ನಾವಿಬ್ಬರು ಮಿಸ್ ಮಾಡ್ಕೊಂಡಾಗ ಏನು ಬೇರೆ ವಿಧಿ ಇರಲಿಲ್ಲ, ನನಗೆ ಯಾರು ಒಬ್ಬರು ಬೇಕು.
ಪ್ರತಿಯೊಬ್ಬ ರೈಟ್ರಿಗೂ ತನ್ನ ಒಂದು ಯೋಚನೆ ಹೇಳ್ಕೊಳ್ಳಿಕ್ಕೆ ಇನ್ನೊಬ್ರು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಅಣ್ಣನ ಹತ್ರ ಹೋಗಿ, ಅಣ್ಣ ಹಿಂಗಿದೆ, ನನ್ನ ಕನಸನ್ನು ಕಂಡುಕೊಂಡಿದ್ದೀನಿ, ಸತ್ಯ ಮಾಡಿ ಹೇಳ್ತೀನಿ, ಕೆ ವಿ ರಾಜು ಸರ್ ಮೇಲ್ಗಡೆ ಇದ್ದು ನನ್ನ ಗುರುಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ, ಈ ಗುರುಗಳು ಇವರಿಲ್ಲದೆ ಹೋಗಿದ್ರೆ ಪ್ರಾಯಶಃ ನಾವು ಯಾರು ಬಂದೀವಿ ಅದಕ್ಕೆ ಮೇಲೆ ನಾವು ಕೂರ್ತಾನೆ ಇರಲಿಲ್ಲ. ಅದೇನು ಅನ್ನಿಸ್ತಾ ಏನೋ, ಮಗನಿಗಿಂತ ಹೆಚ್ಚಾಗಿ ನೀನು ನುಗ್ಗಮ್ಮ ಅಂತಂದರು. ಇದೇ ಮಾತನ್ನೇ ನನಗೆ ಕೆ ವಿ ರಾಜು ಸರ್ ಹೇಳ್ತಾ ಇದ್ದಿತ್ತು. ನುಗ್ಗಾಯ ಅನ್ನೋರು, ಅಣ್ಣ ಬಂದು ನುಗ್ಗಮ್ಮ ಅಂತಂದರು. ನೀನು ನುಗ್ಗು, ಹಗಲು ರಾತ್ರಿ ಏನಾಗುತ್ತೋ ಜೊತೆಗೆ ನಿಲ್ತೀನಿ, ಮಾಡ್ತೀನಿ ಅಂತಂದರು. ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ಲಾಸ್ಟ್ ಡಿಸೆಂಬರ್. ಧನುರ್ಮಾಸ ಶುರು ಆಗೋಕ್ಕೆ ಮುಂಚೆ ನಾನು ಅಣ್ಣನಿಗೆ ಕತೆ ಹೇಳಿದೆ. ಕತೆ ಹೇಳಬೇಕಾದ್ರೆ ಒಂದು ನಡಕ ಇತ್ತು. ಯಾಕೆ ಅಂತಂದರೆ ರಮೇಶ್ ಅಣ್ಣ ಇಸ್ ನಾಟ್ ಲೆಸ್ ದೆನ್ ಕೆ ವಿ ರಾಜು ಸರ್. ಅವರಿಬ್ಬರು ಅಣ್ಣ ತಮ್ಮಂದರು, ಅಪ್ಪ ಮಗನ ಥರನೇ ಇದ್ದವರು. ಸೊ ಅವ್ರ ಹತ್ರ ಕತೆ ಹೇಳ್ಬೇಕಾದ್ರೆ ನಂಗೆ ಅದೊಂದು ಭಯ ಇತ್ತು, ಏನು ಹೇಳ್ತಾರೋ, ಈ ಜೀವ ಇನ್ನೇನು ಹೇಳುತ್ತೋ, ಕರೆಕ್ಷನ್ಸ್ ಏನಿರುತ್ತೋ ಅಂತ. ಕತೆ ಕೇಳಿದ ಮೊದಲನೇ ರೀಡಿಂಗ್ನಲ್ಲೇ ಆರ್ಟಿಸ್ಟ್ ಏನು ಅಂದ್ಕೊಂಡಿದ್ಯಾ ಅಂತ ಕೇಳಿದ್ರು. ಈ ಸಿನಿಮಾದಲ್ಲಿ ಒಟ್ಟು 56 ಜನ ಆರ್ಟಿಸ್ಟ್ ಇದ್ದಾರೆ. ನಾನಂದೆ, ಅಣ್ಣ ಕನ್ಸ್ಕೊಂಡ್ರಲ್ಲೇನು ಅಂತಂದರೆ ಇದನ್ನು ನಾನೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದ್ರೆ. ಒಂದು ಸರಿ ಯೋಚನೆ ಮಾಡಿದಂತಹ ಜೀವ ರಮೇಶ್ ಅಣ್ಣ. ಯಾಕೆಂತಂದರೆ ಅವರು ಆಲ್ರೆಡಿ ಅವರೊಂದು 7-8 ಸಿನಿಮಾ ಮಾಡಿಬಿಟ್ಟಿದ್ದಾರೆ. ನಾನು ಮಾಡ್ತೀನಿ ಅಂದಾಗ, ಅಯ್ಯೋ ನೀನು ನುಗ್ತಾ ಇದೆಯಾ, ನಾನು ಮಾಡಾಯಿತು ನೀನು ಬರ್ತಾ ಇದೆಯಾ, ಕೈಯಲ್ಲಿರೋದೆಲ್ಲ ಏನೋ ಮಾಡ್ಕೋತೀಯಾ, ಇಲ್ಲ ಇದನ್ನು ಯೋಚನೆ ಹೋಗಿದೆ. ಯಾಕೆ ಅಂತಂದರೆ ಅಣ್ಣನಾಗಿ ನಿಂತಿದ್ದಾರೆ, ತಿರ್ಗಿ ಅವರು ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ. ಒಂದು ಕ್ಷಣ ಯೋಚನೆ ಮಾಡಿದ್ರು, ಸರಿ ಮಾಡು, ತಿರ್ಗಾ ಆರ್ಟಿಸ್ಟ್ ಯಾರು ಅಂದ್ಕೊಂಡಿದ್ಯಾ? ನಾನು ರಮೇಶ್ ಅಣ್ಣಗೆ ಒಂದೇ ಮಾತಂದೆ, ಅಣ್ಣ ನನಗೆ ಯಾವ ಆರ್ಟಿಸ್ಟ್ ಮೇಲೂ ನಂಬಿಕೆ ಇಲ್ಲ ಅಣ್ಣ, ನನಗೆ ಕತೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ನನಗೆ ಸ್ಕ್ರೀನ್ ಪ್ಲೇ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ಆರ್ಟಿಸ್ಟ್ ಯಾರು ಅನ್ನೋದು ನನಗೆ ನಂಬಿಕೆ ಇಲ್ಲ ಅಣ್ಣ. ಬಟ್ ಈ ಕತೆ ಮೇಲೆ 55 ಜನಕ್ಕೆ ಆದರೆ 55 ಜನನೂ ಹೊಸಬರನ್ನೇ ಹಾಕ್ಕೊಂಡು ಹೋಗೋಣ ಅಂತಂದೆ. ತಿರ್ಗಾ ಅಲ್ಲೊಂದ್ಸರಿ ಯೋಚನೆ ಮಾಡಿದ್ರು. ಕಾರಣ ತಂದೆ ಸ್ಥಾನ, ಅಣ್ಣನ ಸ್ಥಾನದಲ್ಲಿ ಕೂತಿದ್ರು. ಯೋಚನೆ ಮಾಡಿ, ಸರಿ ನೀನು ಗ್ಯಾರಂಟಿನ ನುಗ್ತೀಯಾ? ಯಾಕೆಂದರೆ ಒಬ್ಬರಲ್ಲ, ಇಬ್ಬರಲ್ಲ, 3 ಜನ ಅಲ್ಲ, 55 ಜನನ ಸೆಟ್ಟಲ್ಲಿ ತಿದ್ದುಕೊಂಡು ನೀನು ಮೊದಲನೇ ಸರಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದೀಯ. ಅದನ್ನು ಮಾಡಿಕೊಂಡು ತದನಂತರ ಎಲ್ಲವನ್ನೂ ಸಂಭಾಳಿಸ್ಕೊಂಡು ಹೋಗ್ಬೇಕು. ಅದರಲ್ಲಿ ನಿನ್ನ ಕೈಲಿ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡಿದ್ರೆ ಐ ಸೇ ಐ ಆಮ್ ದೇರ್ ವಿತ್ ಯು ಅಂತ. ನಾನು ಅಂದೆ, ಎಲ್ಲೇ ಆ ಕಡೆ ಈ ಕಡೆ ಹೋದರೂ ನನ್ನನ್ನು ತಿದ್ದಲಿಕ್ಕೆ, ನನ್ನನ್ನು ಹಿಡಿಲಿಕ್ಕೆ ನೀವು ಹಿಂದ್ಗಡೆ ನಿಂತೇ ಇರ್ತೀರ. ನನ್ನ ಯೋಚನೆ ಏನಿದೆ, ನೀವು ಒಬ್ಬರು ಜೊತೆಗಿರಿ ಸಾಕು, ನನಗೆ ಇನ್ನೇನು ಬೇಡ, ನಾನು ಮಾಡ್ತೀನಿ ಅಂತಂದೆ. ಆ ನಿಟ್ಟಿನಲ್ಲಿ ಏಪ್ರಿಲ್ 18ನೇ ತಾರೀಕು ಮುಹೂರ್ತ ಮಾಡಿದ್ವಿ. ಏಪ್ರಿಲ್ 15ನೇ ತಾರೀಕು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪ್ರಶಾಂತ್ ಅವರು, ಹೊರಟ ಸಿನಿಮಾದ ಪ್ರಶಾಂತ್, ಅದೇನು ದೇವ್ರು ಕಳಿಸ್ಕೊಟ್ಟಂತಹ ವರ ಅನ್ಸುತ್ತೆ, ಆ ಪಾತ್ರಕ್ಕೆ ಬೇರೆಯವ್ರನ್ನ ಇಟ್ಕೊಂಡು ನಾವು ಮುನ್ನುಗ್ಬಿಟ್ಟಿದ್ವಿ. ಪ್ರಶಾಂತ್ ಅವ್ರಿಗದೇನೋ ಹೋಗಿ, ನೀವೇನೋ ಸಿನಿಮಾ ಮಾಡ್ತಾ ಇದ್ದೀರಂತೆ ಅಂತಂದ್ರು. ಹೌದು ಸರ್ ಮಾಡ್ತಾ ಇದ್ದೀನಿ ಅಂತಂದೆ. ನನಗೊಂದು ಪಾತ್ರ ಇದ್ದರೆ ಹೇಳಿ ಸರ್ ಅಂತಂದ್ರು. ಅಯ್ಯೋ ಸರ್ ಈಗ ಕೇಳ್ತಾ ಇದ್ದೀರಾ, ಸಿನಿಮಾ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್ ಅಂತಂದೆ. ಸರ್ ಏನಾದರೂ ಪರವಾಗಿಲ್ಲ, ಒಂದು ಪುಟ್ಟು ಪಾತ್ರ ಕೊಡಿ, ನಿಮ್ಮ ಜೊತೆ ಮಾಡ್ತೀನಿ ಅಂತಂದ್ರು. ತದನಂತರ ಇದಕ್ಕೆ ಯಾರು ತುಂಬ ಮೇನ್ ಒಂದು ಲೀಡು ಇರುತ್ತೋ ಆ ಒಂದು ಪಾತ್ರಕ್ಕೆ ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ರು ಅವ್ರ ಹತ್ರ ಕ್ಷಮೆ ಯಾಚಿಸಿ ರಮೇಶ್ ನಂಗೆ ಕೇಳಿದೆ, ಅಣ್ಣ ಹಿಂಗೆ ಹೇಳ್ತಾ ಇದ್ದಾರೆ. ಬ್ಲ್ಯಾಂಕಾಗಿ ಒಪ್ಕೊಂಡು, ಇದೇನಾಗಿದೆಯೋ, ಯಾರು ಬಂದಿದ್ದಾರೋ ಅವ್ರು ನಾನು ಬೇಕಾದ್ರೆ ಸಾರಿ ಅಂತ ಹೇಳ್ತೀನಿ, ಅವರನ್ನು ಹೇಳ್ಕೊಂಬ ಅಂತಂದರು. ಹೀಗೆ ಅವ್ರು ಬಂದರು. ತದನಂತರ ಪದ್ಮಾವಸಂತಿ ಅವರು ಫೋನ್ ಮಾಡಿದಾಗ, ಸರ್ ಯಾವ್ದಾದ್ರು ಒಂದು ಪಾತ್ರ ಇದ್ರು ಸರಿ ನಾನು ಮಾಡ್ತೀನಿ. ಸೊ ಅವ್ರು ಎಂಟರಾದರು. ಅದಾದಮೇಲೆ ಕೋಟೆ ಪ್ರಭಾಕರ್ ಅವರು, ಸರ್ ನೀನು ಏನು ಮಾಡ್ತಾ ಇದ್ದೀರಾ, ನನ್ನನ್ನು ಯಾಕೆ ಸರ್ ಬಿಡ್ತಾ ಇದ್ದೀರಾ? ಸರಿ ಹೀಗೆ ಈ ಥರ ಮುನಿ ಅವ್ರು ಫೋನ್ ಮಾಡ್ತಾರೆ. ಐ ಆಮ್ ವೆರಿ ಹ್ಯಾಪಿ ದಟ್ ಮುನಿ ಹಿ ಹೆಲ್ಪ್ ಮೀ ಸೋ ಮಚ್. ಒಳ್ಳೊಳ್ಳೆ ಸ್ಟೇಜ್ ಆರ್ಟಿಸ್ಟ್. ಬಿಕಾಸ್ ಬೇಸಿಕಲಿ ಅವರು ರಂಗ ಇದರಿಂದ ಬಂದಿರೋದ್ರಿಂದ ಅವರು ಒಂದಷ್ಟು ಜನರನ್ನ ತಂದು ನಮ್ಮ ಮುಂದೆ ನಿಲ್ಲಿಸಿದಾಗ ಬ್ಲ್ಯಾಂಕ್ಲಿ ಆಕ್ಸೆಪ್ಟೆಡ್. ಬಿಕಾಸ್ ನಮಗೆ ಬೇಕಾಗಿದ್ದೇನು ಅಂದರೆ ಆ ಫೀಚರ್ಸ್ ಚೆನ್ನಾಗಿರಬೇಕು, ಅವರಲ್ಲಿ ಮಾಡ್ತೀನಿ ಅನ್ನೋ ಹಸು ಇರಬೇಕು. ಆ ಹಸು ಮತ್ತು ಫೀಚರ್ಸ್ ಎರಡು ಇದ್ದಾಗ ಏನು ಬೇಕಾದ್ರೂ ನುಗ್ಬೋದು ಅನ್ನೋ ನಿಟ್ಟಿನಲ್ಲಿ ನುಗ್ತಾ ಒಂದು 55 ಜನ ತಂಡವನ್ನು ಕಟ್ಟಿದ್ವಿ. ಸಾಧುಗೆ ಇಡೀ ಕಥೆಯನ್ನು ಹೇಳಿದ್ವಿ. ನಾನು ನಿಲ್ತೀನಿ ನಿನ್ನ ಜೊತೆ ಅಂತಂದರು. ಕಾರಣ ಏನು ಅಂತಂದರೆ, ಸಾಧು ಆಲ್ಸೋ ಹಿ ಟ್ರಾವೆಲ್ಡ್ ವಿತ್ ಮೀ ಫ್ರಮ್ ಪಾಸ್ಟ್ 30 years. ಸಾಧುನ ನಾನು 81ರಿಂದ ನೋಡ್ತಾ ಇದ್ದೆ. ನನಗಾಗಿ 11 ವರ್ಷದ ಹುಡುಗ, ನಮ್ಮ ತಂದೆಯ ಜೊತೆ ಕೆಲಸ ಮಾಡಿದಂತಹ ಜೀವ. ಮಂಜು ಮಾಸ್ಟ್ರು ಫೋನ್ ಮಾಡಿದ್ರೆ, ರವಿ ನಾನು ನಿಲ್ತೀನಿ ಅಂತಂದರು. ಕಾರಣ 94ರಿಂದ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ, ರೈಟ್ರಾಗಿ ಅವರು ಇದ್ದ, ಅಲ್ಲಿಂದ ಸ್ಟಾರ್ಟ್ ಆಯಿತು. ರೆಡ್ಡಿ ಬಗ್ಗೆ ತುಂಬಾ ಮಾತಾಡೋದಿದೆ, ಹೇಳ್ತೀನಿ ಖಂಡಿತವಾಗ್ಲೂ. ಈ ಥರದ್ರಲ್ಲೆಲ್ಲ ಕೈ ಜೋಡಿಸಿ ಶುರು ಮಾಡಿ ಏಪ್ರಿಲ್ 18ನೇ ತಾರೀಕು ವಿ ಲಾಂಚ್ಡ್. ಅಣ್ಣನಿಗೆ ಹೇಳಿ, ಅಣ್ಣ ಹಿಂಗೆ ಮಾಡ್ತಾ ಇದ್ದೀನಿ ಅಂತಂದೆ. ಒಳ್ಳೇದಾಗಲಿ ಚಿನ್ನ, ನಿಂಗೆ ಚೆನ್ನಾಗಾಗತ್ತೆ, ನೀನು ಯೋಚನೆ ಮಾಡಬೇಡ ಅಂತಂದರು. ಫಸ್ಟ್ ಡೇ ವೆಲ್ಕಮ್ ಆನ್ ಬೋರ್ಡ್ ಅಂತ ಏನಿತ್ತು
ಅದು ರಮೇಶ್ ಅಣ್ಣನ ಒಂದು ಫೋಟೋ ಹಾಕಿ ವೆಲ್ಕಮ್ ಆನ್ ಬೋರ್ಡ್ MS ರಮೇಶ್ ಸರ್ ಅಂತ ಹೇಳಿ ಒಂದು ಪೋಸ್ಟರ್ ರೆಡಿ ಮಾಡಿ ಪ್ರತಿ ಆರ್ಟಿಸ್ಟ್ ಪ್ರತಿ ಟೆಕ್ನಿಷಿಯನ್ಸ್ಗೂ ಒಂದೊಂದು ಪೋಸ್ಟರ್ನ ಆನ್ಲೈನಲ್ಲಿ ರಿಲೀಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅಂತ ಪರ್ಟಿಕ್ಯುಲರ್ ಫಸ್ಟ್ ಪೋಸ್ಟ್ರೆ ನಾಗೇಂದ್ರ ಸರ್ ಟೋಲ್ಡ್ ಇಟ್ಸ್ ಗುಡ್, ಬೇರೆ ಥರನೇ ಕಾಣ್ತಾ ಇದ್ದಾರೆ, ಯು ಕ್ಯಾನ್ ಗೋ ಹೆಡ್. ಯಾಕೆ ಅಂತಂದರೆ ಎಲ್ಲ ಸಿನಿಮಾಗಳಿಗೂ ನನ್ನ ಹಿಂದೆ ಪಿತಾಮಹರ ಥರ ನಿಂತ್ಕೊಂಡಂತಹ ಜೀವ ಅದು. ನುಗ್ಗು ಅಂತಂದರು. ಮುಹೂರ್ತ ಮಾಡಿದ್ವಿ. ಒಂದು 4ನೇ ದಿವಸ ಏನೋ ಗೊತ್ತಿಲ್ಲ, ಐ ಲಾಸ್ಟ್ ಮೈ ಸಿಸ್ಟರ್. ಶೂಟಿಂಗ್ ಮಾಡ್ತಾ ಇದ್ವಿ. ಹೀಗೆ 21ನೇ ತಾರೀಕು ಅನ್ಸುತ್ತೆ ರೆಡ್ಡಿಗೆ ಮತ್ತು ರಮೇಶ್ ಅಣ್ಣ ಅವರು ಫೋನ್ ಬಂತು. ಅವ್ರ ಅಕ್ಕ ತೀರೋಗ್ಬಿಟ್ಟಿದ್ದಾರೆ ಅಂತಂದರು. ಸಡನ್ನಾಗಿ ರಮೇಶ್ ಅಣ್ಣ ಹೇಳಿದ್ರು, ಇಲ್ಲ ನಿಲ್ಲಿಸು, ಪಿಕ್ಚರ್ ನಿಲ್ಲಿಸು, ಪರವಾಗಿಲ್ಲ, ನೀನು ಫಸ್ಟ್ ಹೋಗು ಅಂತಂದರು. ಏನು ಒಟ್ಟು ಒಂದು 80 ಜನ ಕ್ರೂ, ಮಾರ್ಕೆಟಲ್ಲಿ ಒಂದು 20-25 ಜನ ಪೊಲೀಸ್ ಅವ್ರಿಗೆಲ್ಲ ಪೇ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಸಿಸ್ಟರ್ಗೆ ನಾನು ಒಬ್ಬನೇ ಇರೋದ್ರಿಂದ ಬೇರೆ ಯಾರು ಇಲ್ಲದೇ ಇರೋದ್ರಿಂದ ಐ ರೆಸ್ಟ್ ಬ್ಯಾಕ್. ಅಲ್ಲಿ 11 ಗಂಟೆಗೆ ನ್ಯೂಸ್ ಬಂತು. ವಿ ಕೇಮ್ ಬ್ಯಾಕ್. ಐ ಫಿನಿಶ್ಡ್ ಆಲ್ ಕರ್ಮ ಏನಿತ್ತು ಎಲ್ಲ ಮಾಡಿ, ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಏನಿದೆಯೋ ಅದೆಲ್ಲ ಮುಗಿಸಿ ಮತ್ತೆ ರಾತ್ರಿ ಹೊರಡ್ಬೇಕಾದ್ರೆ ಕೋಟೆ ಪ್ರಭಾಕರ್ನ ಕೇಳಿದೆ, ಈ ಸ್ನೇಹಿತರು ಅನ್ನೋದು ಇದಕ್ಕೆ ಅನ್ಸುತ್ತೆ. ಅಸ್ಥಿ ಬಿಡೋದಕ್ಕೆ 3ನೇ ದಿವಸ ನಾ ಇರಬೇಕಾಗಿತ್ತು, ಬಟ್ ನಾ ಇರೋಕ್ಕಾಗಲಿಲ್ಲ. ಎಲ್ಲೋ ಆಜೀವ ಅಂತು ಸರ್ ಫಸ್ಟು ಶೂಟಿಂಗ್ ಮುಗಿಸಿ. ಅದಕ್ಕೆ ಹೇಳೋದು ಫ್ರೆಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ. ನೀವು ಕೆಲಸ ಮಾಡಿ ಸರ್, ನಾನು ಅಕ್ಕನ ಮಗನ ಕರ್ಕೊಂಡು ನಾನು ಅಸ್ಥಿ ವಿಸರ್ಜನೆ ಮುಗಿಸ್ಕೊಂಡ್ಬರ್ತೀನಿ ಅಂತೆಲ್ಲ ಹೇಳಿ ಈ ಥರ ಸ್ಟಾರ್ಟ್ ಆದರೆ ಎಲ್ಲೋ ಇನ್ನೊಂದು 3 ದಿವಸಕ್ಕೆ ನಮ್ಮ ಗಿರಿ ಸರ್ ಅವ್ರ ತಮ್ಮ ಹೋಗ್ಬಿಡ್ತಾರೆ. ದೇ ವರ್ ಲಾಟ್ ಆಫ್ ಹಿಂಡ್ರೆನ್ಸ್ ಇನ್ ದ ಶೂಟ್. ಒಂದಲ್ಲ ಎರಡಲ್ಲ, ಬರ್ತಾ ಇದೆ. ಒಂದು ಯಾವುದೋ ಗಾಡಿ ಬರುತ್ತೆ, ಗಾಡಿ ಬಿಗಿದಾಗ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ. ಇನ್ನೊಂದು ಯಾವುದೋ ಗಾಡಿ ಬರುತ್ತೆ, ಬಿಗಿದಾಗೆ ಟಾಪಲ್ಲಿ ಆಗಿ ಬಿದ್ದೋಗ್ಬಿಡುತ್ತೆ. ಪ್ರವೀಣ್ ಅವ್ರು ಬರ್ತಿರ್ತಾರೆ, 4 ಗಂಟೆಗೆ ಒಂಚೂರು ನಿದ್ದೆ ಬರ್ತಿದ್ದಂತ ಸ್ನೇಹಿತರು ಕೊಟ್ಟರೆ ಸ್ನೇಹಿತ ಕ್ಲೀನಾಗಿ ತೊಗೊಂಡು ಒಳಗಡೆ ಇಳಿಸ್ಬಿಡ್ತಾರೆ ಟೆಂಪರ್ಡಲ್ಲಿ. ಸೊ ಈ ಥರದೆಲ್ಲ ಆದರೂ ಕೂಡ ಪುಣ್ಯ ಏನು ಅಂತಂದರೆ ಎಲ್ಲೂ ಶೂಟಿಂಗ್ ನಿಲ್ಲಿಲ್ಲ, ಎಲ್ಲೂ ಏನೂ ಆಗಲಿಲ್ಲ. ಎಷ್ಟು ಚೆಂದ ಶುರು ಮಾಡಿದ್ವೋ ಅಷ್ಟೇ ಚೆಂದಾಗಿ ಮೊನ್ನೆ ನಾವು ಶನಿವಾರ ಇಳ್ಕಲ್ನಲ್ಲಿ ನಮ್ಮ ಸಿನಿಮಾವನ್ನು ಮುಗಿಸಿ ಕುಂಬಳಕಾಯಿ ಹೊಡೆದು ಎಲ್ಲವನ್ನು ಮಾಡಿ ವಿದಾಯ ಹೇಳಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ನೀರಿತ್ತು. ಕಾರಣ ಏನು ಅಂತಂದರೆ ಇಲ್ಲೆಲ್ಲೂ ನಮಗೆ ದುಡ್ಡು ಬರಲಿಲ್ಲ. ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದೇನು ಅಂತಂದರೆ ಪ್ರೀತಿ, ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ವಿಶ್ವಾಸ, ಎಲ್ಲ ಕಡೆ ಬಂದಿದ್ದು ಕೂಗಿದ್ದೀನಿ, ಕಿರ್ಚಾಡಿದ್ದೀನಿ, ಅರ್ಚಾಟ ಮಾಡಿದ್ದೀನಿ. ಆರ್ಟಿಸ್ಟ್ಗಳು ಎಲ್ಲ ಹೊಸೊಬ್ರು ನೋಡೋ ಎಲ್ಲ ಮುಖಗಳು ಹೊಸೊಬ್ರು. ಅವ್ರುಗಳಿಗೆ ಪಾಪ ಅರ್ಥ ಆಗಲ್ಲ, ಸಿನಿಮಾ ಗೊತ್ತಿಲ್ಲ, ಏನೋ ಮಾಡ್ತೀವಿ ಅಂತ ಬರ್ತಾರೆ ಅಲ್ಲೆಲ್ಲ. ಆಮೇಲೆ ವೆರಿ ಟೆಂಪರ್ಡ್ ಏನು ಅಂತಂದರೆ ಇಟ್ ವಾಸ್ 43 degrees. ಬಾಗಲಕೋಟೆ April 25, April 18th to May 15th ಇಟ್ ವಾಸ್ 43 ಡಿಗ್ರಿ. ನಿಂತರೆ ಸ್ನಾನ ಮಾಡ್ತಾ ಇದೀವ, ನಾವೇನು ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ. ಎಲ್ಲ ಎಸ್ಪೆಷಲಿ ಈಚೆ ಬರ್ಬೇಕಾದ್ರೆ 1 ವಾರ ತೊಗೊಂಡಿದೆ ನಮ್ಮ ಮುಖಗಳಲ್ಲಿ. ಈಗಲೂ ಅಷ್ಟೇ, ಈಗ 4 ದಿವಸ ಹೋಗಿ ಬಂದಿದ್ದಕ್ಕೆ ಹಿಂಗಾಗಿದೆ, ಗೊತ್ತಾಗ್ತಿಲ್ಲ ಯಾರ್ಯಾರು ಏನೇನು ಹಿಂಗೆ ಅಂತ. ಬಟ್ ದಟ್ ಸಿನಿಮಾ ಇಟ್ ಡಿಮ್ಯಾಂಡೆಡ್ ದಟ್ ಕಲರ್, ದಟ್ ಸಿನಿಮಾ ಇಟ್ ಡಿಮ್ಯಾಂಡೆಡ್ ದಟ್ ಅದೇನೋ ಹೇಳ್ತಾರಲ್ಲ ಆ ಒದ್ದೆ, ಆ ವೆಟ್ನೆಸ್ ಅಂತ ಏನು ಹೇಳ್ತಾರಲ್ಲ, ಪ್ರತಿ ಶಾರ್ಟಲ್ಲೂ ಅದು ಬೇಕಾಗಿತ್ತು ರಿಯಾಲಿಟಿಗೆ, ಅದಕ್ಕೆ ಅಂತಲ್ಲ. ಸೊ ಆ ನಿಟ್ಟಿನಲ್ಲಿ ಅದು ಕೂಡ ನಮ್ಗೆ ಹೆಲ್ಪ್ ಮಾಡ್ತು. ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು, ಎಲ್ಲರೂ ತುಂಬ ಚೆನ್ನಾಗಿ ಕೈ ಹಿಡಿದ್ರು. ಐ ವಾಸ್ ವೆರಿ ಹ್ಯಾಪಿ. ಅಂದ್ಕೊಂಡಿದ್ದನ್ನು ಒಂದು ಈ 46 ದಿನಗಳ ಕಾಲ ಏನು ದೇವ್ರ ಸಹಾಯ ಮಾಡ್ದ, ಅದೆಲ್ಲದಕ್ಕೂ ಮುಖ್ಯವಾಗಿ ದೇವರ ಪ್ರತಿರೂಪವಾಗಿ ನಿಂತಿದ್ಯಾರು ಅಂತಂದರೆ ಈ ನನ್ನ ಗುರುಗಳ ಮೇಲಿಂದ ನಿಂತಹ ಆಶೀರ್ವಾದ. ಪ್ಲಸ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ನನ್ನ ರಮೇಶ್ ಅಣ್ಣಂಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವಿತೌಟ್ ರಮೇಶ್ ಸರ್ ದೇರ್ ಇಸ್ ನೋ ಗ್ಯಾಂಗ್ಸ್ ಆಫ್ UK. ಒಂದು ಲೈನ್ ಐ ಜಸ್ಟ್ ವಾಂಟ್ ಅಂಡರ್ಲೈನ್. ಯಾಕೆ ಅಂತಂದರೆ ಎಲ್ಲ ವಿಷಯದಲ್ಲಿ ತುಂಬ ಹಿಂಡ್ರೆನ್ಸಸ್ ಬಂತು, ತುಂಬ ಬಂತು. ಒಂದು 108 ವಿಘ್ನ ಅಂತಾರೆ, ಒಳ್ಳೆಯದು. ಆಗಿರೋ ಒಂದು ಸರಿಯಾಗಿ 1000 ವಿಘ್ನ ಬಂದಿದೆ. ಪ್ರತಿ ವಿಷಯದಲ್ಲೂ ವಿಘ್ನ. ಈ ನಿಟ್ಟಿನಲ್ಲಿ ಕ್ಯಾಮ್ರಾಗಳು ಸಡನ್ನಾಗಿ ಹೀಟ್ ಆಗ್ಬಿಡೋದು, ಕ್ಯಾಮ್ರಾ ಸಡನ್ನಾಗಿ ಆಫ್ ಆಗ್ಬಿಡೋದು, 4 hours ಇಲ್ಲ. ಸರಿ, ಇನ್ನೊಂದು ಕ್ಯಾಮ್ರಾ ತರಿಸು, ಅದು ಬೆಂಗಳೂರಿಂದ ಹೊರಡಬೇಕು, ಅಲ್ಲಿಂದ ಬರುತ್ತೆ, ಅದನ್ನು ವಾಪಸ್ ಕಳಿಸು. ಈ ಥರದ್ದು ತುಂಬ ಇದೆ. ಹೇಳ್ತಾ ಹೋದರೆ ಇಟ್ ಬಿಕಮ್ಸ್. ಸೊ ಆ ನಿಟ್ಟಿನಲ್ಲಿ ಎಲ್ಲ ಆರ್ಟಿಸ್ಟ್ ಒಬ್ಬರ ಹೆಸರು ಹೇಳಲಿಕ್ಕಾಗಲ್ಲ. ನಾನು 55 ಜನ, ರೈಟ್ ಫ್ರಮ್ ಪ್ರಶಾಂತ್ ಸರ್ ಟು ಅಮೋಘ್ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ತುಂಬ ಚಿಕ್ಕ ಮಗು ನಮ್ಮ ಟೀಮ್ನಲ್ಲಿ, ಇಡೀ ಟೀಮ್ನಲ್ಲಿ ಚಿಕ್ಕ ಮಗು ಯಾರು ಅಂತಂದರೆ ನಮ್ಮ ಗುರುಗಳ ಮಗು, ಅವನ ಮಗ, ಅವನು ಚಿಕ್ಕವನು. ಅಲ್ಲಿಂದ ಇಲ್ಲಿವರೆಗೂ ತುಂಬ ಎಲ್ಲರ ಜೊತೆಗೆ ನಿಂತು ಊಟದಿಂದ ಹಿಡಿದು, ತಿಂಡಿಯಿಂದ ಹಿಡಿದು, ಮಲಗೋ ಜಾಗದಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲವನ್ನೂ ಹಂಚ್ಕೊಂಡಿದ್ದೀವಿ, ಪ್ರೀತಿಯಿಂದ ಹಂಚ್ಕೊಂಡಿದ್ದೀವಿ.
ಸೊ ಆ ನಿಟ್ಟಿನಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾತಾಡಲಿಕ್ಕೆ ತುಂಬ ಇದೆ, ಹಂತವಾಗಿ ಮುಂದಿನ ದಿನಗಳು ಮಾತಾಡ್ತೀನಿ ಅಂತ ಹೇಳ್ತಾ ಸಿನಿಮಾ ಗ್ಯಾಂಗ್ಸ್ ಆಫ್ ಯು ಕೆ ಆ್ಯಕ್ಚುಲಾಗಿ ಏನು ಅಂತಂದರೆ ಇದೆ 2018ರಲ್ಲಿ ಈ ತಿಲಾರಿ ಫಾಲ್ಸ್ ಅಂತ ಬರುತ್ತೆ ನಿಯರ್ ಬಿಜಾಪುರ ಬೆಳಗಾಂ. ಅಲ್ಲಿ ನಡೆದಂತಹ ಒಂದು ಕಥೆಯನ್ನು ಇಟ್ಕೊಂಡು ತಿಲಾರಿ ಫಾಲ್ಸ್ ಅಲ್ಲಿ ಬುಡಕಟ್ಟು ಜನಾಂಗದಲ್ಲಿ ನಡೆದಂತಹ ಒಂದು ಕಥೆಯನ್ನು ಇಟ್ಕೊಂಡು ತುಂಬ ಇನ್ಸ್ಪೈರ್ ಆಯಿತು ಆ ಕತೆ. ಸೊ ಅದನ್ನು ತಂದು ನಾನು ಕಥೆಯನ್ನು ಅಲ್ಲೇ ಅದು ಯಾವುದೋ ಒಂದು ಪಿಕ್ಚರ್ ಶೂಟಿಂಗ್ ಹೋದಾಗ ಅಲ್ಲಿ ಕೇಳಿದಂತಹ ಕತೆ ಅಲ್ಲಿಂದ ಬರೋದ್ರೊಳಗಡೆ ಸ್ಕ್ರೀನ್ ಪ್ಲೇ ಮಾಡಿಕೊಂಡೆ. ಬಂದು ನನ್ನನ್ನು ಗುರುಗಳಿಗೆ ಹೇಳಬೇಕು ಅಂದಾಗ ಅವ್ರು ಯಾವಾಗ ಹೀಗಂದ್ರು ಸರಿ ನೋಡೋಣ ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನೋದ್ರೊಳಗೆ ಗುರುಗಳು ಹೊರಟೋದ್ರು. ಅದಾದಮೇಲೆ ರಮೇಶ್ ಅಣ್ಣಗೆ ಹೇಳಿ ಮಾಡ್ದಂತಹ ಕತೆ ನೈಜ ಘಟನೆ ಆಧಾರಿತ ಚಿತ್ರ, ತುಂಬ ರೋಚಕವಾಗಿರುತ್ತೆ. ಎಲ್ಲೋ ಹೀರೋ ಹೀರೋಯಿನ್ ಇಲ್ಲ ವಿಲನ್ಸ್ ಇಲ್ಲ ಇದು ಎಲ್ಲೂ ಇರಲ್ಲ ಅಣ್ಣೆ. ಯಾಕೆ ಅಂದರೆ 3ನೇ ರೀಲಲ್ಲಿ ಎಲ್ಲೋ ಶುರು ಆದಂತಹ ಒಂದು ಇದರಲ್ಲಿ ಇದ್ದಕ್ಕಿದ್ದಾಗೆ 3ನೇ ರೀಲಲ್ಲೇ ವಿಲನ್ಸ್ ಎಲ್ಲ ಹೊರಟೋಗ್ತಾರೆ. ಮೇನ್ ಟೇಕ್ ಆಫ್ ಆಗೋದಕ್ಕೆ ಕತೆ ಯಾರು ಇಂಪಾರ್ಟೆಂಟ್ ಏನು ಅಂತಂದರೆ ಸಾಮಾನ್ಯವಾಗಿ ಒಂದು ರೊಟೀನ್ ಸ್ಟೋರಿ ಏನು ಅಂತಂದರೆ ಹೀರೋ ಹೀರೋಯಿನ್ನು ವಿಲನಿಂದ ಶುರು ಆದರೆ ಅವ್ನು ಕ್ಲೈಮ್ಯಾಕ್ಸ್ವರೆಗೂ ಟ್ರಾವೆಲ್ ಆಗ್ತಾನೆ. ಇಲ್ಲಿ ಹಾಗಲ್ಲ, ಎಲ್ಲಿ ಮೊದಲನೇ ಸರಿ ಎಲ್ಲೋ ಒಂದು 8 ಜನ ಓಪನ್ ಆಯಿತು ಅಂತಂದರೆ ಅವ್ರು ಯಾರೂ ಇರಲ್ಲ. 11ನೇ ಅವ್ನು 3ನೇ ರೀಲಲ್ಲಿ ಬರ್ತಾನೆ, 11, 12, 13 ಆ ಬ್ಯಾಚ್ ಬರುತ್ತೆ. ಇಲ್ಲೇನು ಹೇಳ್ತಾ ಇದೀವಿ, ರಕ್ತ ತನ್ನ ಗುರುತನ್ನು ಬಿಟ್ಟು ಹೋಗುತ್ತೆ. ತದನಂತರ ಜಿದ್ದು ಅನ್ನೋದಿದೆಯಲ್ಲ, ಹಗೆತನ ಅನ್ನೋದಿದೆಯಲ್ಲ, ಅದು ಒಬ್ಬರಿಂದ ಎಲ್ಲೆಲ್ಲೋ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಇವನಿಲ್ಲದೆ ಹೋದ್ರೆ ಇನ್ನೊಬ್ಬ ಅಲ್ಲೆಲ್ಲೋ ಎದ್ದೇಳ್ತಾನೆ ಅನ್ನೋದೇ ಈ ಕಥೆಯ ಒಂದು ಸ್ಪೆಷಾಲಿಟಿ. ಅದನ್ನ ಇಟ್ಕೊಂಡು ಮಾಡಿದಂತಹ ಕತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸರಿ ನಾನೇನು ಮಾಡಿದೆ, ಅಣ್ಣ ಇದ್ದಾಗ ಗುರುಗಳು ಮಾಡ್ತಾಯಿದ್ರು ಸಂಭಾಷಣೆ ಎಲ್ಲ ಇದು ಮಾಡ್ತಾಯಿದ್ರು. ಈ ಸತಿ ಸಂಪೂರ್ಣವನ್ನು ನಾನು ಅಣ್ಣಂಗೆ ಬಿಟ್ಕೊಟ್ಬಿಟ್ಟೆ. ಅಣ್ಣ ನೀವು ಮಾಡಿ, ಯಾಕೆ ಅಂತಂದರೆ ದೀಸ್ ಟು ದೇ ಆರ್ ಲೆಜೆಂಡ್ಸ್ ಇನ್ ರೈಟಿಂಗ್. ಅವರಿಬ್ಬರು ನಿಂತಿದ್ದಾರೆ ಅಂತಂದರೆ ಅದೇನೋ ಹೇಳ್ತಾರೆ ಫ್ಲಿಪ್ ಆಫ್ ಎ ಕಾಯಿನ್ ಅಂತಲೇ ಹೇಳಬೇಕು, ಸೂರ್ಯಚಂದ್ರ ಅಂತಲೇ ಹೇಳಬೇಕು, ಕೆ ವಿ ರಾಜು ಸರ್ ಎಂ ಎಸ್ ರಮೇಶ್ ಸರ್. ಸೊ ಆ ನಿಟ್ಟಿನಲ್ಲಿ ಸಂಪೂರ್ಣ ಚಿತ್ರಕಥೆಯನ್ನು ಮಾಡಿದ ನಂತರ ಅವರು ಕೊಟ್ಟು ತದನಂತರ ಏನಾದ್ರು ಚೇಂಜಸ್ ಬೇಕಾ ಅಂದಾಗ ಏನೇನು ಬೇಕು ಸಣ್ಣ ಪುಟ್ಟ ಮಾಡ್ತಾರೆ ಎಲ್ಲ ಸಂಭಾಷಣೆಯನ್ನು ಅವ್ರು ಮಾಡಿದ್ದಾರೆ. ಹೈಲೈಟ್ ಆಫ್ ದ ಫಿಲ್ಮ್ ವಿಲ್ ಬಿ ದ ಲೊಕೇಶನ್, ದ ಸಿನಿಮಾಟೋಗ್ರಫಿ, ದ ಮ್ಯೂಸಿಕ್, ದ ಆರ್ಟಿಸ್ಟ್, ಯು ನೇಮ್ ದಮ್, ಎವ್ರಿಥಿಂಗ್ ವಿಲ್ ಬಿ ದ ಹೈಲೈಟೆಡ್ ಇನ್ ದಿಸ್ ಫಿಲ್ಮ್. ಅದಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ. ಇನ್ ದಟ್ ವೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್, ಥ್ಯಾಂಕ್ಫುಲ್ ಟು ಮೈ ಗುರು. ಅಟ್ಲೀಸ್ಟ್ ಮೈ ಫಸ್ಟ್ ಫಿಲಮ್ ಏನು ಆಸೆ ಪಟ್ಟು ನನ್ನ ಪ್ರೊಡಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಅದರಲ್ಲಿ ಎಲ್ಲವೂ ತುಂಬ ಚೆನ್ನಾಗಿ ಕೂಡಿ ಬಂದಿದೆ. ಜೋರಾಗತ್ತೆ ಅನ್ನೋ ಒಂದು ಆಸೆ ಪಡ್ತೀನಿ. ಥ್ಯಾಂಕ್ಫುಲ್ ಟು ಲಕ್ಷ್ಮಣ್ ರೆಡ್ಡಿ. ಯಾಕೆ ಅಂತಂದರೆ ಸ್ವಲ್ಪ ಒಂದು ಹಂತದಲ್ಲಿ ನಾನು ನಡೆದಾಗ ನನಗೆ ಫೈನಾನ್ಷಿಯಲ್ ಆಸ್ಪೆಕ್ಟ್ ಆಗಿ ಬಂದು ನಿಂತ್ಕೊಂಡು, ಯಾಕೆಂದರೆ ರೆಡ್ಡಿಯವರು ಕೂಡ 20 ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡೋರು. ಡೆಲ್ಲಿ ಸೋಮಯಿಂದ ಎಡಿಟರ್, ನಾನು ರೆಡ್ಡಿ ಇಬ್ಬರು ಜನಾರ್ದನ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ಅಸಿಸ್ಟೆಂಟ್ಸ್. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ಅವರು ಅಸಿಸ್ಟೆಂಟ್ ಎಡಿಟರ್. ಸೊ ನನ್ನ ಜೊತೆ 30 ವರ್ಷದಿಂದ ಟ್ರಾವೆಲ್ ಮಾಡಿದ್ದಾರೆ. ಸೊ ಅವ್ರ ಹತ್ರ ನಂಗೆ ಆಯಿತು ಹಿಂಗೆ ನಾನು ಕಣ್ಣೀರು ಹಾಕೊಂಡು ನಾನು ಡೆಲ್ಲಿ ಸೋಮ ಭಾಗ ಎಡಿಟಿಂಗ್ ಮಾಡ್ತಾ ಇರುವಾಗ ಏನಾಯ್ತು ಸರ್ ಏಮಾಗಿದೆ ಹಿಂಗೆ ಆಗೋಯ್ತು ಅಂತಂದೆ. ಸರ್ ಪದನ್ ಸರ್ ಮೇರಾ ಕಚ್ಚೆ ಪರ್ ಕದ ನೀನು ಉಂಟಾನು ನಾನು ಇರ್ತೀನಿ ನಡೀಲಿ ಸರ್ ಅಷ್ಟೇ. ಅದು ಹೂವಿನ ಸರ ಥರ ಹೋಯ್ತು. ಎಷ್ಟು ಸಾವು ನೋವು ಅದು ಇದು ಆದರೂ ಕೂಡ ಎಲ್ಲೂ ನಿಲ್ಲಿಲ್ಲ. ಯಾರೋ ಒಬ್ರು ದೇವ್ರ ಥರ ಬರ್ತಾಯಿದ್ರು, ಅದೇ ಹೇಳಿದ್ನಲ್ಲ ಮೇಲ್ಗಡೆ ಇದ್ದಂಥವ್ರು ಕಳಿಸ್ತಾ ಇದ್ರು, ಅದು ನಡ್ಕೊಂಡು ಹೋಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಚೆನ್ನಾಗಿ ಆಯಿತು. ಇದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿತ್ತು. ಏನಂತಂದ್ರೆ ಅದೇನೋ ಹೇಳ್ತಾರಲ್ಲ ಫಸ್ಟ್ ಫಿಲಮ್ ಆ್ಯಂಡ್ ಫಸ್ಟ್ ಎಕ್ಸ್ಪೀರಿಯನ್ಸ್, ಅದನ್ನು ಹಂಚ್ಕೊಳ್ಳಿಕ್ಕೆ ಅಂತ ಬಂದು ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಎಲ್ಲವೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ತುಂಬ ರಸ್ಟಿಕ್ ಆಗಿರುತ್ತೆ. ಬ್ಲಡ್ ಶೆಡ್ ವಿಲ್ ಬಿ ದ ಮೇನ್ ಥಿಂಗ್. ಎಮೋಷನ್ಸ್ ಅನ್ನೋದು ಇದೆಯಲ್ಲ, ಒಂದು ಕ್ಯಾರೆಕ್ಟರಿಂದ ಇನ್ನೊಂದು ಕ್ಯಾರೆಕ್ಟರ್ ಹೇಳಿದ ಜಿದ್ದು ಅನ್ನೋದು ಬೆಳೆದ್ಬಿಡುತ್ತೆ. ಜಿದ್ದು ಎಲ್ಲಿ ತಗೋಗೋದು ಅದೇ ಮಾತಾಡೋದು ಸೆಲ್ಫ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋಕ್ಕೋಸ್ಕರ ಒಬ್ಬರಿಂದ ಒಬ್ಬರು ಏನಾಗಿ ನಾನು ಗೆಲ್ಲಬೇಕು ಅನ್ನೋದೇ ಹೋಗುತ್ತೆ. ಅದು ಅಯ್ಯೋ ನಾನು ಮಾಡಿದ ತಪ್ಪಲ್ವಾ ಅಂತ ತಿದ್ಕೊಂಡ್ಬಿಟ್ಟಾಗ ಅದು ಅಲ್ಲಿ ಎಂಡಿಗೆ ಬಂದ್ಬಿಡುತ್ತೆ. ಯಾರೂ ತಿದ್ಕೊಳ್ಳಲ್ಲ, ಅದು ಹೋಗ್ತಾನೆ ಇರುತ್ತೆ. ಅನ್ನೋದ್ರ ಜೊತೆಗೆ ದಿಸ್ ಬ್ಲಡ್ ಇಟ್ ಫಾಲೋಸ್, ರಕ್ತಪಾತ ಅನ್ನೋದು ಅದು ನಡೀತಾ ಹೋಗುತ್ತೆ. ಹಾಗಾಗಿ ಗ್ಯಾಂಗ್ಸ್ ಆಫ್ ಯು ಕೆ ಅಂತಂದರೆ ಉತ್ತರ ಕರ್ನಾಟಕದ ಹತ್ಯಾಕಾಂಡ ಅಂತ ಟ್ಯಾಗ್ಲೈನ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಏನೋ ಒಂದು ಆಸೆ ಇತ್ತು ಅಂತಂದರೆ ಅದೇ ಇದನ್ನು ಪ್ರವರ ಅಂತೀವಿ. ಆ ಪ್ರವರದಲ್ಲಿ ಹೇಳ್ತಾ ಇರಬೇಕಾದ್ರೆ ನಾನು ಎಲ್ರಿಗೂ ನಮಸ್ಕಾರ ಹೇಳಬೇಕಾಗಿತ್ತು ಅನ್ನೋ ಆಸೆ ಇತ್ತು. ರಾಜ್ಕುಮಾರ್ ಸರಿಂದ ಹಿಡಿದು ಪುನೀತ್ ಸರಿಂದ ಹಿಡಿದು ನನ್ನ ತಂದೆ ತಾಯಿಗೂ ಒಂದು ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಇತ್ತು. ಪ್ಲಸ್ ಜನಕ್ಕೆ ನಾಳೆ ಸಿನಿಮಾ ಬರ್ತಾ ಇರಬೇಕಾದ್ರೆ ಪ್ರತಿಯೊಬ್ಬರಿಗೂ ನಿಮ್ಮಿಂದ ನಾವು ತಿನ್ನಂಥ ಋಣದನ್ನ ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಅನ್ನೋ ಆಸೆನಲ್ಲಿ ಪ್ರವರದಲ್ಲಿ ಆ ಬ್ಯಾನರ್ನ ಮಾಡಿದೆ.
ಕೆ ವಿ ರಾಜು ಸರ್ ಅವರು ಫಸ್ಟ್ ಅವ್ರಿಲ್ಲದೆ ಸ್ಟಾರ್ಟೇ ಆಗಲ್ಲ, ಅದಂತೂ ತುಂಬ ವಿಜೃಂಭಣೆಯಿಂದ ಶುರು ಆಗುತ್ತೆ. ಅಲ್ಲಿ ಏನಾಗಿದೆ ಅಂತಂದರೆ ನನಗೆ ನನ್ನ ಗುರುಗಳಿಗೆ ಫಸ್ಟು ಅದು ಪ್ರಾಮುಖ್ಯತೆ ಹೊರಟೋಗಿದೆ. ಎರಡನೇದೇನು ಅಂತಂದರೆ ರಾಜ್ಕುಮಾರ್ ಸರ್ ಟು ಪುನೀತ್ ಸರ್, ದೇರ್ ಆಲ್ ಆರ್ಟಿಸ್ಟ್. ಆಮೇಲೆ ಅವರಿಂದ ಸಿನಿಮಾ ಇಂಡಸ್ಟ್ರಿ, ಅವರಿಂದ ನಾವು, ಅವರಿಂದನೇ ಎಲ್ಲವೂ ಅಂತ ಹೇಳಿ ಅವರು ನಮಸ್ಕಾರ ಹೇಳೋಣ ಅಂತ ಹೇಳಿ ಅದು ಮಾಡಿದ್ದು ಅಷ್ಟೇ. ಸೊ ಇಟ್ಸ್ ಅ ಸ್ಮಾಲ್ ಗೆಸ್ಚರ್ ಅಷ್ಟೇ. KVR ಸರ್ಗೆ ಅಲ್ಲಿ ಸ್ಪೆಷಲ್ ಇದೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ನಾನು ಯಾವತ್ತೂ ಮೀಡಿಯಾಗೆ ಹೇಳ್ತಾ ಇರೋ ಥರ ಸೇತುವೆ, ನಮ್ಮ ಮಧ್ಯೆ ಜನರ ಮಧ್ಯೆ ಸೇತುವೆ ಆಗಿರೋ ನಿಮಗೆಲ್ರಿಗೂ ನಾನು ಮೊದಲನೇ ನಮಸ್ಕಾರ. ಮತ್ತು ನಾನು ಮಾರ್ಕ್ ಶುರು ಮಾಡೋಕ್ಕೆ ಮುಂಚೆ ನಮ್ಮ ಗುರುಗಳು ನೆನೆಸ್ಕೊಂತ ಒಂದು ಮಾತು ಹೇಳಬೇಕು ಅಂತಂದರೆ, ಇವತ್ತು ರವಿ ಆಗಲಿ ನಾವಾಗಲಿ ಇಲ್ಲಿದ್ದೀವಿ ಅನ್ನೋದಕ್ಕಾಗಲಿ ಅಥವಾ ಸ್ಪೆಷಲ್ ನಾನು ತಿಂತಾರ ಅನ್ನೋದಕ್ಕೆ ಅವರೇ ಕಾರಣ. ಅದನ್ನು ಹೇಳ್ತಾ ಮುಂದುವರಿಸ್ಬೇಕು ಅಂತಂದರೆ ಇವತ್ತು ಗುರುಗಳಿಲ್ಲ, ಖಂಡಿತ ಅವ್ರನ್ನ ಯಾವತ್ತೂ ಮಿಸ್ ಮಾಡ್ಕೋತಾ ಇರ್ತೀವಿ ಸರ್. ಈ ಕತೆ ಶುರು ಮಾಡ್ತೀನಿ ಬಂದಾಗ ಒಂದು ರವಿ ಆಗಲೇ ಹೇಳ್ದಂಗೆ ನಮ್ಮ ಗುರುಗಳು ಹೇಳ್ತಾ ಇದ್ವು ಒಂದೇ, ನೀನು ಅದನ್ನು ನಂಬ್ಕೊತೀನಿ ಇದನ್ನು ನಂಬ್ಕೊತೀನಿ ಅಲ್ಲ, ನಿನ್ನ ಕೆಲಸ ನೀನು ನಂಬು, ನಿನ್ನನ್ನು ಬದಲಾಯಿಸೋದು ನಿನ್ನ ಫೇಟ್, ಅದು ಆಲ್ರೆಡಿ ಬರೆದ್ಬಿಟ್ಟಿದೆ, ಅದು ಏನೋ ಆಗಬೇಕು ಅಂತ. ಅದು ಹೀಗೆ ಆಗುತ್ತೆ ಹಾಗಾಗುತ್ತೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನ ಕೆಲಸ ನೀನು ಮಾಡ್ತಾ ಹೋಗು, ಅದು ಏನಾಗಬೇಕು ಅದಾಗುತ್ತೆ ಅನ್ನೋದು ಮೊದಲು ಕಲಿಸ್ಕೊಟ್ಟಿದ್ರು. ಸೊ ಕೆಲಸ ಮಾತ್ರನೇ ನಂಬ್ಕೊಂಡು ಮುಂದೆ ಹೋಗಿ ಅಂತ, ಆ ಕೆಲಸನೇ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ ಇವತ್ತುವೆ. ಸೊ ಈ ಪ್ರಾಜೆಕ್ಟ್ ಶುರು ಆದಾಗ ರವಿ ಜೊತೆಗೆ ನಾನು ಮೊದಲೇ ಹೇಳಿದ್ದೆ, ನಾನು ಫೈನಾನ್ಷಿಯಲಿ ವೀಕ್ ಆಗಿದ್ದೀನಿ, ನಿನ್ನ ಮಾರಲಿ ರೈಟಿಂಗ್ ವೈಸ್ ಬೇರೆ ಏನು ಬೇಕಾದ್ರೂ ಜೊತೆಲಿ ಇರ್ತೀನಿ ಅಣ್ಣ, ನಿಮ್ಮ ಬರೀ ಜೊತೆಲಿ ಇರಿ ಅಂದಿದ್ರು. ಅದನ್ನು ಬಹುಶಃ ನಾನು ಮಾಡಿಕೊಟ್ಟಿದ್ದೀನಿ ಅಂತ ನಂಬ್ಕೊಂಡಿದ್ದೀನಿ. ಬರೀ ನಾನು ಮಾತ್ರ ಅಲ್ಲ, ಇಲ್ಲಿ ತುಂಬ ಜನ ಇದ್ದಾರೆ ಸರ್. ನಾನು ಅವ್ರ ಕಣ್ಣು ಕಾಣ್ತಾ ಇದ್ದೀನಿ ಅನ್ನೋದು ಬಿಟ್ಟರೆ ತುಂಬ ಜನ ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಇಷ್ಟು ಜನರ ಜೊತೆಗೆ ಅಲ್ಲಿ ಭಾಳಷ್ಟು ಜನ ಇದ್ದಾರೆ. ಸತ್ಯ ಇದ್ದಾರೆ, ವಿಕಾಸ್, ಕಿರಣ್ ಇದ್ದಾರೆ, ದಿಲಾನ್ ಇದ್ದಾರೆ. ಸೊ ಭಾಳಷ್ಟು ಜನ ಟೆಕ್ನಿಕಲ್ ಟೀಮಲ್ಲಿ ಇದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಬಾಗಲಕೋಟೆ ಹೋಗಿ ಶೂಟ್ ಮಾಡೋಕ್ಕೆ ಅಂತ ಹೋಗಿದ ತಕ್ಷಣ DC ಜಾನಕಿ ಮೇಡಮ್ ಆ್ಯಂಡ್ SP ಅಲ್ಲಿ ತಹಶೀಲ್ದಾರ್ ಇವರೆಲ್ಲರನ್ನ ಸಪೋರ್ಟ್ ಮಾಡಿದ್ವಿ. ನಾವು ಪರ್ಮಿಷನ್ ಅಂತ ಕೇಳಿದಾಗ ಒಂದೇ ಮಾತು ಹೇಳಿದ್ವಿ, ಇಲ್ಲಿ ಬಂದು ನೀವು ಇಲ್ಲಿನ ಜನರನ್ನ ಇಲ್ಲಿ ಕತೆ ಮಾಡ್ತಾ ಇದ್ದೀರಾ, ನೀವು ನಮ್ಮ ಕಡೆಯಿಂದ ಸಪೋರ್ಟ್ ಸಿಗುತ್ತೆ, ಯಾರು ನಿಮಗೆ ತೊಂದರೆ ಆಗ್ತಾರೆ ನೋಡ್ಕೋತೀವಿ ಅಂತ ಹೇಳಿದ್ರು. ಅವ್ರು ಕೊಟ್ಟಿದ್ದ ಸಪೋರ್ಟ್ ಮೇಲೆ ನಾವು ನುಗ್ಗಿದ್ವಿ. ಆ್ಯಂಡ್ ಬಹಳಷ್ಟು ಜನ ಅಲ್ಲಿ ಕಲಾವಿದರನ್ನು ಯೂಸ್ ಮಾಡಿದ್ದಾರೆ. ಸ್ಪೆಷಲ್ ಆಗಿ ಒಂದು ವಿಶೇಷವಾದ ಕ್ಯಾರೆಕ್ಟರ್ ಹೇಳಬೇಕು ಅಂತಂದರೆ, ಟಂಕಸಾಲಿ ಉಮೇಶ್ ಅಂತ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮುದುಕ ಅವರು, ಕಿವಿ ಕೇಳಲ್ಲ, ಬಟ್ ಈಸ್ ಎ ಗ್ರೇಟ್ ಆ್ಯಕ್ಟ್. ಅವ್ರನ್ನ ಆ್ಯಕ್ಟ್ ಮಾಡ್ತಾರ ನೋಡಿದ್ರೆ ನಾವೇನು ಬಾಲಣ್ಣ ಅಂತೀವಿ ಗೊತ್ತಾ, ಅವ್ರ ಜ್ಞಾಪಕ ಬರ್ತಾರೆ. ಆ ಮನುಷ್ಯವ್ರಿಗೂ ಕಿವಿ ಕೇಳಲ್ಲ, ಎದುರುಗಡೆ ಇರೋ ಲಿಪ್ಪು ಮೂಮೆಂಟ್ ಅವ್ರ ಹತ್ರ ನೋಡಿಕೊಂಡು ಇವ್ರು ರಿಯಾಕ್ಟ್ ಮಾಡ್ತಾರೆ. ಸೊ ಸೇಮ್ ನಾವು ಅವ್ರು ನೋಡಿದ್ರೆ ಎಲ್ಲರೂ ಫಸ್ಟ್ ಹೇಳಿದಷ್ಟು ಬಾಲಣ್ಣ ಅವ್ರ ಥರನ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ದು. ಸೊ ಆ ಥರದ್ದು ತುಂಬ ಕ್ಯಾರೆಕ್ಟರ್ಗಳು ಉತ್ತರ ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿದ್ದಾವೆ ಅಲ್ಲಿ. ಸೊ ಈ ಸಿನಿಮಾ ನೋಡ್ತಾ ಇದ್ದ ತಕ್ಷಣ ಆ ಥರದ್ದು ತುಂಬ ಪರ್ಟಿಕ್ಯುಲರ್ ಆಗಿ ರವಿ ಅಲ್ಲಿರೋರ್ನ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತಿದ್ದಾರೆ ಅಂದರೆ, ಒಂದು ಭಾಷೆ, ಒಂದು ಅಲ್ಲಿರೋ ಲುಕ್ಕು, ಸೊ ಒಂದು ಅವ್ರು ಹಾಕುವಂಥ ಬಟ್ಟೆಗಳಿಂದ ಇರ್ಬೋದು, ಎಲ್ಲವೂ ಅಲ್ಲಿರೋರು ತುಂಬ ಜನಕ್ಕೆ ಉಪಯೋಗಿಸ್ಕೊಂಡಿರುವಂಥದ್ದು ಸ್ಪೆಷಲ್ ಆಗಿರುವಂಥದ್ದು. ಸೊ ಇಲ್ಲಿ ವೇದಿಕೆ ಮೇಲೆ ಕೂತಿರೋಂಥವ್ರು ಎಲ್ಲರೂ ಒಬ್ಬೊಬ್ಬರಾಗಿ ಹೇಳ್ದಂಗೆ ಟಂಕಸಾಲಿ ಉಮೇಶ್ ಅಂತ ಅವರು ಆರ್ಟಿಸ್ಟ್ ಹೆಸರು. ಸೊ ಅದರಲ್ಲಿ ನಾವೆಲ್ಲರೂ ಅವ್ರನ್ನ ತಾತ ಮುತ್ತ ಅಂತಾನೆ ಕರಿತಿದ್ವಿ. ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು ಅವರು. ಮಹೇಶ್ ಮಹಂತೇಶ್ ಗಜೇಂದ್ರಳ ಅವರಲ್ಲಿ ನಮ್ಗೆ ತುಂಬ ಸಪೋರ್ಟ್ ಮಾಡಿದವರು. ಹುಲ್ಲೂರು ಅಂತ ಇರೋ ಮಹಂತೇಶ್ ಹುಲ್ಲೂರು, ಆಮೇಲೆ ಚೌಧರಿ ಅಂತ ಒಬ್ಬರು, ಈ ಥರ ಭಾಳಷ್ಟು ಜನ ಅಲ್ಲಿರೋ ಕಲಾವಿದರನ್ನೆಲ್ಲ ಉಪಯೋಗಿಸಿದ್ವಿ. ತುಂಬ ಟೆಕ್ನಿಕಲ್ ಟೀಮ್ ನಮಗೆ ಬಂದವರೆಲ್ಲರೂ ಸಪೋರ್ಟ್ ಮಾಡಿರುವಂಥದ್ದು. ಅಲ್ಲಿ ಒಂದು ಅಲ್ಲಿರೋ ಕಲ್ಟ್ ಬೇಕು, ನಮಗೆ ಏನು ಬೇಕು ಅಂತ ಹೋಗ್ತಾ ಇದ್ದಾರೆ. ನಾವು ಮಾಡಿರೋ 45 ದಿವಸದಲ್ಲಿ ನಾವು ಅಲ್ಲಿಯವ್ರು ಆಗ್ಬಿಟ್ಟಿದ್ವಿ. ನಾವು ಕಲರಿಂದ ಹಿಡಿದು ಹಾಕೋ ಬಟ್ಟೆಯಿಂದ ಹಿಡಿದು ಯಾವನಿಗೆ ಸ್ನಾನ ಬೇಕು ನಡಿಯಪ್ಪ ಅಲ್ಲಿ ಹೋಗಿ ಹೆಂಗಿದ್ರೆ ನೆನೆಯೋದೇ ಅಲ್ವ ಅನ್ನೋ ಥರದ್ದು ಮಟ್ಟಿಗೆ ಆಗ್ಬಿಟ್ಟಿದ್ವಿ. ಆ್ಯಂಡ್ ಇನ್ಕ್ಲೂಡಿಂಗ್ ಎಲ್ಲ ಆರ್ಟಿಸ್ಟ್ಗಳು ಯಾರುವೇ ಅಂದರೆ, ಬಿಕಾಸ್ ಅಲ್ಲಿ ಎಷ್ಟು ಇರಿಟೇಷನ್ ಇರ್ತಿತ್ತು ಅಂತಂದರೆ, ನಾವು ಬೆಳಗ್ಗೆ 7 ಗಂಟೆ ಹೋಗೋಷ್ಟೊಳಗೆ 8 ಗಂಟೆ ಅಷ್ಟೊಳಗೆ ನಾವೆಲ್ಲ ನೆಂದು ನೀರಾಗೋಗ್ಬಿಟ್ಟು ಯಾರ ಮೇಲೆ ಬೇಕಾದ್ರೂ ಕೂಗಾಡ್ತಿದ್ರು ಅಂತಿತ್ತು. ಸೊ ಅದಕ್ಕೆ ಫಸ್ಟೇ ನಾವೇನು ಮಾಡಿದ್ವಿ ಅಂದರೆ, ಶೂಟಿಂಗ್ ನಾಳೆ ಹೋಗೋಕ್ಕೆ ಮುಂಚೆ ಇದೇ ಥರ ಎಲ್ಲರೂ ಒಂದು ಸಭೆ ಸೇರಿ ನಾವೊಂದು ಚಿಕ್ಕ ಸ್ಪೀಚ್ ಕೊಟ್ಟಿದ್ವಿ. ಅಂದರೆ ದಯವಿಟ್ಟು ಎಲ್ಲರೂ ಪ್ರಿಪೇರ್ ಆಗಿರಿ ಅಂದ್ಬಿಟ್ಟು ಒಂದು ಮಾತು ಹೇಳಿದೆ, ಡೈರೆಕ್ಟ್ರು ಹೀಗೆ ಇರ್ತಾರೆ ಅಂತ ಅನ್ಕೋಬೇಡಿ,
ಅಲ್ಲಿ ಬಂದು ಇರಿಟೇಷನ್ ಏನು ಬೇಕಾರಾಗ್ಬೋದು, ದಯವಿಟ್ಟು ಅದನ್ನು ಸಾಯಂಕಾಲದವರೆಗೂ ತಡ್ಕೊಳ್ಳಿ, ಅದು ನಮ್ಮ ಕಡೆಯಿಂದ ಆಗಿರ್ಬೋದು, ನಿಮ್ಮ ಕಡೆಯಿಂದ ಆಗಿರ್ಬೋದು ಅಂತ ನನ್ಬಿಟ್ಟೆ ಪ್ರಿಪೇರ್ ಮಾಡಿದ್ವಿ ಎಲ್ರಿಗೂ. ಸೊ ಹಾಗಾಗಿ ಎಲ್ಲರೂ ಅದಕ್ಕೆ ಅಡ್ಜಸ್ಟ್ ಆಗಿದ್ರು. ಅಫ್ಕೋರ್ಸ್ ಶಾರ್ಟಲ್ಲಿ ನಾವು ಬೈಸ್ಕೊಂಡೋದು, ಅವ್ರು ಬೈಸ್ಕೊಂಡೋದು, ಪ್ರಿಪರೇಷನ್ ಅದೆಲ್ಲವೂ ಆಗಿದೆ. ಬಟ್ ಫೈನಲಿ ನಾವು ಕುಂಬಳಕಾಯಿ ಹೊಡೆದಾಗ ಒಂದು ಸಾರ್ಥಕತೆ ಅನಿಸಿದ್ದೇನಪ್ಪ ಅಂದರೆ ನಾವು ಅಂದುಕೊಂಡಿದ್ದನ್ನು ಮಾಡಿದ್ದೀವಿ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಒಂದು ರವಿ ಡೈರೆಕ್ಟರ್ ಹೇಳಿದಾಗೆ ಒಂದು ರೆಗ್ಯುಲರ್ ಫಾರ್ಮೆಟಲ್ಲಿ ಹೀರೋ ಬರ್ತಾನೆ, ಕ್ಲೈಮ್ಯಾಕ್ಸ್ ತನಕ ಇರ್ತಾನೆ, ವಿಲನ್ ಮೇಲೆ ಶೇಡ್ ತೀರಿಸ್ಕೊಳ್ತಾನೆ, ಆ ಥರದ್ದು ಏನೂ ಇದೆ. ನಿಮಗೆ ಪ್ರತಿಯೊಂದು ಒಂದು ಚೈನ್ ರಿಲೇ ಥರ, ಒಂದು ಶೇಡ್ ಅನ್ನೋದು ಹೆಂಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲಿಂದ ಅವ್ನು ಕರ್ತಾನೆ, ಅಲ್ಲಿಂದ ಇವ್ನು ಕೊಡ್ತಾನೆ, ಒಂದು ರಿಲೇ ಥರದ್ದು ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಅದರಲ್ಲಿ ಮೇಜರ್ ಕ್ಯಾರೆಕ್ಟರ್ಗಳು ಯಾವ್ಯಾವ ಪ್ಲೇ ಆಗುತ್ತೆ ಅನ್ನೋದು ನಾನು ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಮೇಜರ್ ಆಗಿ ವರ್ಟಾ ಪ್ರಶಾಂತ್ ಅವರು ಇದ್ದಾರೆ. ಸೊ ಇದರಲ್ಲಿ ತುಂಬ ಅಮೋಘು ಅವ್ರು ಹೇಳ್ದಂಗೆ ಚಿಕ್ಕ ಹುಡುಗ, ಈ ಕತೆ ಟೋಟಲಿ ವಯಸ್ಸಿನ ಪ್ರಕಾರ. ಬಟ್ ಎಮೋಷನ್ ಅವ್ರು ಮಾಡುವಂಥದ್ದು ಗುರುಗಳಿಗೆ ಏನು ಅರ್ಜಿತ್ತು ಅದು ಇದೆ ಅಂತ ಅನ್ನಿಸ್ತಾ ಇದೆ ನಮಗೆ. ಅವ್ರ ಗುರುಗಳು ಯಾವತ್ತೂ ಅರ್ಜುನ್ ಯಾವತ್ತೂ ಕಳ್ಕೊಂಡಿರಲಿಲ್ಲ ಅವರು. ಸೊ ಅರ್ಜು ಇದೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ನಮ್ಮಿಬ್ಬರ ಪ್ರಯತ್ನ ಅಥವಾ ನಾವು ಅನ್ಕೊಂಡಿದ್ದೆ ನಿಜ ಆದರೆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಇಂಡಸ್ಟ್ರಿಗೆ ಬರುತ್ತೆ ಅಂತ ನಮ್ಗೆ ನಂಬಿಕೆ ಇದೆ. ಅದ್ರಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಗಳಿದ್ದಾವೆ. ಪೃಥ್ವಿಯವರಿದ್ದಾರೆ, ಪೃಥ್ವಿ ಸುಬ್ಬಯ್ಯ ಅವರು, ಅವರಂತೂ ರವಿ ಪ್ರೆಷರ್ಗೆ ತಡ್ಕೊಳಕ್ಕಾದ್ರೆ ಹೋಗ್ಬಿಡ್ತೀನಿ ಅಂತ ಮಟ್ಟಿದ್ರು. ಈಗ ನಮ್ಮ ಕೈಲಿ ಆಗಲ್ಲ ರೀ ಇದೆಲ್ಲ ಯಾವುದು ಅಂತ. ಬಟ್ ಅವ್ರನ್ನ ಟೋನ್ ಡೌನ್ ಮಾಡಿ ಒಂದು ಅರ್ಧ ದಿವಸ ಆದಮೇಲೆ ಅವರು ಕಾಂಪ್ರಮೈಸ್ ಆಗಿ ಸಿನಿಮಾ ಎಲ್ಲ ಫಿನಿಶ್ ಮಾಡಾದ್ಮೇಲೆ ಈಗ ಈ ಬಹುಶಃ ಅವರು ರವಿ ಟೆಂಪರ್ಮೆಂಟ್ಗೆ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅವರು. ಸೊ ಹಾಗೆ ಈ ಪ್ರವೀಣ್ ಕೋಟೆ ಪ್ರಭಾಕರ್ ಅವ್ರಿಗೆಲ್ಲ ರವಿ ಬಗ್ಗೆ ಗೊತ್ತಿದೆ. ಸೊ ಹಂಗಾಗಿ ಅವ್ರಿಗೆ ಅಭ್ಯಾಸ ಆಗಿದೆ. ಕಿರ್ಚ್ಕೋ ಹೋಗು, ನಂಗೆ ಅಭ್ಯಾಸ ಆಗಿದೆ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಕತೆ ಬಗ್ಗೆ ನಾನು ಒಂದೇ ಲೈನಲ್ಲಿ ಹೇಳಬೇಕು ಅಂತಂದರೆ, ಈ ಕಥೆಯಲ್ಲಿ ರಾಮಾಯಣ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಬಟ್ ಮಹಾಭಾರತ ಎಲ್ರಿಗೂ ಗೊತ್ತಿದೆ. ಆ ಜಿದ್ದು ಹೆಣ್ಣಿಗಾಗಿರ್ಬೋದು, ಮಣ್ಣಿಗಾಗಿರ್ಬೋದು, ಆ ಥರದ್ದು ಒಂದು ಲಿಂಕ್ ಹೇಗೆ ನಡ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಕತೆ. ತುಂಬ ನಿಮಗೆ ಫ್ರೆಶ್ ಅಂತ ಅನಿಸುತ್ತೆ, ಆಮೇಲೆ ರಿಯಲಿಸ್ಟಿಕ್ ಅಂತ ಅನಿಸುತ್ತೆ. ಡೈಲಾಗ್ ವೈಸ್ ನಾನು ಹೇಳಬೇಕು ಅಂತಂದರೆ ಒಂದು ರಾ ಫೀಲ್ ಅನ್ನೋದು ಏನಿದೆ. ನಾನು ಇವತ್ತು ಜ್ಞಾಪಕ ವಾಸು ಸಾರ್ ನೋಡಿದ್ಮೇಲೆ ಅನಿಸುತ್ತೆ ಅಂದರೆ, ಶಂಕರ್ IPS ಆದ್ಮೇಲೆ ವಾಸು ಸಾರ್ ಬಂದು ಹೇಳಿದ್ರು ಈಚೆ ಕಡೆ ಇನ್ನೂ ಹಸು ತೀರಿಲ್ಲ ಅನಿಸುತ್ತೆ ನಿಮಗೆ ಡೈಲಾಗ್ದು ಅಂತ. ಅದನ್ನು ಬಹುಶಃ ನೀವೆಲ್ಲ ನೋಡಿದ್ಮೇಲೆ ಈ ಸಿನಿಮಾದಲ್ಲಿ ತಿರ್ಗಾ ಹೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಅಷ್ಟು ಮಟ್ಟಿಗಂತೂ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೌದು ಸರ್, ಈಗಿಬ್ಬರು ಬೇರೆ ಸೇರ್ಕೊಂಡಿದ್ದೀವಿ ಸರ್, ಜೊತೆಗೆ ಅವ್ರ ಆಶೀರ್ವಾದ ಇರೋದು 3 ಜನ ಇರ್ತೀವಿ ಸರ್ ಈಗ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ಬಹುಶಃ ಒಂದು ಅಂದರೆ ಬೇರೆ ಥರದ್ದು ಒಂದು ಒಳ್ಳೆ ಸಿನಿಮಾ ಅಂತ ಅನ್ಸುತ್ತೆ, ರಾ ಅಂತ ಅನ್ಸುತ್ತೆ ನಿಮ್ಗೆ, ಖಂಡಿತ ಇಲ್ಲ ಅಂತಲ್ಲ, ಪ್ರಿಪೇರ್ ಆಗಿ ಬರೋದ್ರಿಂದ. ಬಟ್ ನಿಮ್ಗೆಲ್ಲೂ ವಲ್ಗರ್ ಅಂತ ಅನ್ಸಲ್ಲ. ಆ ಮಟ್ಟಿಗೆ ಗ್ಯಾರಂಟಿ ಅಂತೂ ಖಂಡಿತ ಖಂಡಿತ ಅಲ್ಲಿದೆ. ಅಂದ್ರೆ ಅಲ್ಲಿ ಕೆಲವು ಕ್ಯಾರೆಕ್ಟರ್, ಅಲ್ಲಿರೋ ಮೇಜರ್ ಕ್ಯಾರೆಕ್ಟರ್ಗಳೆಲ್ಲ ಅದೇ ಮಾತಾಡುತ್ತೆ, ಕೆಲವು ಕ್ಯಾರೆಕ್ಟರ್ಗಳು ಇಲ್ಲಿ ಕನ್ನಡ ಮಾತಾಡುತ್ತೆ. ಬಿಕಾಸ್ ಅದಕ್ಕೊಂದು ಲಾಜಿಕ್ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಮೋ ಕ್ಯಾರೆಕ್ಟರ್ ಮಾತಾಡುತ್ತೆ ಅಂದ್ರೆ, ಆ ಹುಡುಗ ಓದ್ತಾ ಇರ್ತಾನೆ ಸಿಟಿಯಲ್ಲಿ, ಅಲ್ಲಿಂದ ಬಂದು ಅಲ್ಲಿ ಇರ್ತಾನೆ ಅಂದ ತಕ್ಷಣ ಸೊ ಸಿಟಿ ಕನ್ನಡ, ಅಲ್ಲಿ ಕನ್ನಡ ಇದ್ದೇ ಇರುತ್ತೆ. ಒಂದು ನಮ್ಮ ನವೀನ್ ಸರ್ ಮಾಡಿದರೆ ಒಂದು ಉಸ್ತುವಾರಿ ಸಚಿವರ ಕ್ಯಾರೆಕ್ಟರ್, ಅವರು ಇಲ್ಲಿದ್ದು ಅಲ್ಲಿ ಇರುವಂಥರ ಅವ್ರ ಕನ್ನಡ ನೀಟಾಗಿರುತ್ತೆ. ಅಂದರೆ ಅದು ಪೊಲಿಟಿಕಲ್ ಲ್ಯಾಂಗ್ವೇಜಲ್ಲಿ ಏನಿರುತ್ತೆ, ಪಾಲಿಶ್ಡ್ ಆಗಿ ಸುತ್ತಿ ಹೊಡೆಯುವಂಥ ಇರುತ್ತೆ ಗೊತ್ತಾ, ಆ ಥರದ ಕನ್ನಡ ಇರುತ್ತೆ. ಸೊ ಆ ಥರದ್ದೆಲ್ಲ ಡಿಫರೆನ್ಸ್. ಬಟ್ ಮೇಜರ್ ನಿಮಗೆ ಕಾಣಿಸುವಂಥದ್ದೇನು ಉತ್ತರ ಕರ್ನಾಟಕದ್ದೇ. ಉತ್ತರ ಕರ್ನಾಟಕದಲ್ಲೂ ಏನಪ್ಪ ಅಂದರೆ ಹುಬ್ಬಳ್ಳಿ ಕನ್ನಡ ಒಂದಿರುತ್ತೆ, ಬಿಜಾಪುರದ ಕನ್ನಡ, ಬೆಳಗಾಂ ಕನ್ನಡ ಆ ಥರದ್ದು ಮಾಡಿಲ್ಲ. ಜನರಲ್ ಆಗಿ ಎಲ್ಲವೂ ಸೇರಿಸಿ ಒಂದು ಉತ್ತರ ಕರ್ನಾಟಕದ ಕನ್ನಡ ಅಂತ ಮಾಡಿದ್ದೀವಿ ಲ್ಯಾಂಗ್ವೇಜ್. ಥ್ಯಾಂಕ್ ಯು. ಒಟ್ಟಾರೆ ಸಿಟ್ಟು ಫಿಸಿಕಲಿ ಇರುತ್ತೆ, ಒಂದು ಸಾತ್ವಿಕವಾದ ಸಿಟ್ಟು ಈಚೆ ಕಡೆ ಬರ್ಬೇಕಾದ್ರೆ ಮೆಂಟಲಿ ಆಡಿಯನ್ಸ್ಗೂ ಇರುತ್ತೆ ಸರ್. ಬಿಕಾಸ್ ನಿಮ್ಗೆ ನೋಡ್ತಾ ಇವತ್ತಿನ ಪರಿಸ್ಥಿತಿಗೆ ತುಂಬಾ ಹೊಂದ್ಕೊಳ್ಳುತ್ತೆ ಅಂತ ಅನ್ಸುತ್ತೆ ನಿಮ್ಗೆ. ಅದು ನಾನು ಈಗಲೇ ಹೇಳಿದ್ರೆ ಅನ್ಸಲ್ಲ. ಹೊರಗಡೆ ಹೋಗಿದ ತಕ್ಷಣ ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮಲ್ಲಿ ಹೆಂಗೆ ಕಿತ್ತಾಡ್ತಾ ಇದೀವಿ ಬರೀ ಅದು ಇವತ್ತೆಲ್ಲೋ ಇಂಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ ಇದು ಅಂತ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ಗೊತ್ತಿಲ್ಲ ನಾನು ಮಾತಾಡೋಷ್ಟು ದೊಡ್ಡವನಾಗಿದ್ದೀನಿ ಅಂತ, ಬಟ್ ಸರ್ ಹೇಳಿದ್ಮೇಲೆ ಇದಕ್ಕಿಂತ ಮುಂಚೆ ಒಂದು ಚಿಕ್ಕ ಪಾತ್ರಗಳನ್ನ ಮಾಡ್ತಾ ಇದ್ದಂತ ಒಂದು ವಿಷಯ. ಬಟ್ ಮುನಿಯಣ್ಣ ಅವ್ರ ಜೊತೆ ಒಂದು ಸೀರಿಯಲ್ ಆಕ್ಟ್ ಮಾಡಿದ ಕಾರಣ ಅವರು ರೆಫರ್ ಮಾಡಿದ್ರು. ಸರ್ ನೋಡಿದ ತಕ್ಷಣ ನನ್ನ ಒಪ್ಕೊಂಡು ಇದಕ್ಕೆ ತಗೊಳ್ತಾರೆ. ಅಲ್ಲಿ ಹೋಗಿ ಒಂದು 2 ದಿವಸ ಶೂಟಲ್ಲಿ ನನಗೆ ಸಾಕಾಗಿತ್ತು. ಒಂದ್ಸತಿ ಓಡಿದ್ರೆ ಸಾಕು ಅನ್ನೋಷ್ಟು ಸಾಕಾಗಿತ್ತು. ಪೊಲೈಟ್ ಆಗಿ ಹೋಗಿ ಸರ್ ಹೇಳ್ಬಿಟ್ಟೆ, ಸರ್ ನೀವು ಬೇರೆಯವ್ರನ್ನ ನೋಡ್ಕೊಳ್ಳಿ,
ನನ್ನ ಕೈಯಲ್ಲಿ ಆಗಲ್ಲ. ನನಗೆ ಗೊತ್ತು ನೀವು ಮಾಡ್ತಾ ಇರೋದು ಚಿತ್ರ ಚೆನ್ನಾಗಿ ಬರಬೇಕು, ನೀವು ಫೇಮಸ್ ಆಗಬೇಕು, ನೀವು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಕೊಂಡೇ ಮಾಡ್ತಾ ಇದ್ದೀರಾ. ಬಟ್ ನನ್ನ ಕೈಯಲ್ಲಿ ತಗೊಳಕ್ ಆಗುತ್ತಿಲ್ಲ ಅನ್ನೋದು ಹತ್ಬಿಟ್ಟೆ ಆಕ್ಚುಲಿ, ಟು ಬಿ ವೆರಿ ಫ್ರ್ಯಾಂಕ್. ಅವ್ರು ಸಮಾಧಾನ ಮಾಡಿದ್ರು, ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳ. ಅಲ್ಲಿಂದ ಶೂಟ್ ಮುಗಿಯೋವರೆಗೂ, ಕುಂಬಳಕಾಯಿವರೆಗೂ ಯಾವುದೇ ಸೀನ್ ಎಷ್ಟೇ ತಪ್ಪು ಮಾಡಿದ್ರು ಬೈದಿಲ್ಲ ನನಗೆ ಅವರು. ಅಷ್ಟೊಂದು ತಾಳ್ಮೆ. ಅವ್ರು ಒಳಗಡೆ ಹಲ್ಕಚ್ಚೋದು ನನಗೆ ಕಾಣಿಸ್ತಾ ಇತ್ತು, ಬಟ್ ನನಗೆ ಬೈದಿಲ್ಲ. ನನ್ನ ಎಮೋಷನ್ ಅವ್ರು ಅರ್ಥ ಮಾಡ್ಕೊಂಡು ಪ್ರಾಬಬ್ಲಿ ನನಗೆ ಸಪೋರ್ಟ್ ಮಾಡಿ ನನ್ನ ಇಲ್ಲಿವರೆಗೆ ಬೆಳೆಸಿದ್ದಾರೆ. ನಾನು ತುಂಬಾ ಕಲ್ತಿದ್ದೀನಿ. ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಒಬ್ಬ ಗುರುವಿಗೆ ಎಷ್ಟು ಮರ್ಯಾದೆ ಕೊಡ್ಬೋದು, ಎಷ್ಟು ಭಕ್ತಿ ಇರ್ಬೋದು ಅನ್ನೋದನ್ನ 2 ಸರ್ಗಳಿಂದ ನಾನು ನೋಡಿದ್ದೀನಿ. ಪ್ರತಿ ದಿವಸ ಗುರುಗಳಿಗೆ ಪೂಜೆ ಮಾಡದೆ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡಲಿಲ್ಲ. ನಾನು ಬೇಕಾದ್ರೆ ಇವಾಗ ಓಪನ್ ಆಗಿ ಹೇಳ್ಬೋದು, ರವಿ ಶ್ರೀವಾಸ್ತವ ಸರ್ ನನಗೆ ಗುರುಗಳು ಅಂತ. ಆದ್ರೆ ಅವ್ರು ಇಲ್ಲದಿರುವಾಗ ಹೇಳೋದಿದೆಯಲ್ಲ, ಅದು ದೊಡ್ಡತನ ಅಂತ ಅನಿಸ್ತು ನನಗೆ. ಅವ್ರಿಲ್ಲ ಇವಾಗ, ಅವ್ರು ನೋಡ್ಲಿಕ್ಕೆ ಅವ್ರ ಮೇಲಿಂದ ನೋಡ್ತಾ ಇದ್ದಾರೆ. ಬಟ್ ಅವ್ರನ್ನ ಇವತ್ತು ಮನಸ್ಸಲ್ಲಿ ಇಟ್ಕೊಂಡು ಡೈಲಿ ಪೂಜೆ ಮಾಡ್ಕೊಂಡು ಮಾಡುವಂತ ಕಾರ್ಯ 100% ಇದು ಸಕ್ಸಸ್ ಆಗುತ್ತೆ. ಇಲ್ಲಿ ಪ್ರತಿಯೊಬ್ರು ಇಮೋಷನ್ ಆಗ್ತಿದ್ದಾರೆ. ರವಿ ಸರ್ ಮಾತಾಡಿದಾಗ ಇಲ್ಲಿ ಎಲ್ಲರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸೋನು ಮೇಡಮ್ ಹೇಳಿದ್ರು, ಯಾಕೆ ನೀವೆಲ್ಲ ಅಳ್ತಾ ಇದೀರ ಅಂತ ಹೇಳ್ಕೊಂಡು. ದಟ್ ಕೈಂಡ್ ಆಫ್ ಕನೆಕ್ಷನ್, ದಟ್ ಬಾಂಡ್ ನಮ್ದು ಬೆಳೆದಿದೆ ಈ ಒಂದು 30-35 ದಿವಸದಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ ಚಿತ್ರ. ಚಿತ್ರದ ಬಗ್ಗೆ ಡೈರೆಕ್ಟರ್ ಸರ್ ಅವರು ಮಾತಾಡೋದೇ ಒಳಿತು ಇವಾಗ ಸದ್ಯದ ಮಟ್ಟಿಗೆ. ಸೊ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಸರ್. ಪ್ರಶ್ನೆ ಕೇಳಿ ಅಭ್ಯಾಸ. ಈ ಸ್ಟೇಜಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗ್ತಾರೆ. ಆಕ್ಚುಲಿ ಐ ಆಮ್ ಶಿವರಿಂಗ್, ಟು ಬಿ ಫ್ರ್ಯಾಂಕ್. ಆಂಕರಿಂಗ್ ಮಾಡ್ಬೇಕಾದ್ರೆ ಪಟ ಅಂತ ಮಾತಾಡ್ತೀನಿ ನಾನ್ ಸ್ಟಾಪ್. ಎಡಿಟರ್ಸ್ ಕಷ್ಟ ಆಗುತ್ತೆ, ಬಟ್ ಐ ಡೋಂಟ್ ನೋ ವಾಟ್ ಟು ಸ್ಪೀಕ್ ಹಿಯರ್. ಬಟ್ ಎಸ್, ಈ ಒಂದು ಸ್ಥಾನದಲ್ಲಿ ಬರಬೇಕು ಅನ್ನೋದು ನನ್ನ ಕನಸಾಗಿತ್ತು. ಆ ಕನಸನ್ನ ನನ್ಸ್ ಮಾಡಿದ್ದಾರೆ ರವಿ ಶ್ರೀವತ್ಸವ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ರಮೇಶ್ ಅಣ್ಣಂಗೆ ಕೂಡ, ಬಿಕಾಸ್ ರವಿ ಸರ್ ಈ ರೀತಿ ಒಂದು ಕ್ಯಾರೆಕ್ಟರ್ ಇದೆ ಅಂದಾಗ ಉತ್ತರ ಕರ್ನಾಟಕ ನನಗೂ ಇಷ್ಟ. ಬಟ್ ಆ ಭಾಷೆ ನಾನು ಮಾತಾಡ್ಬೋದಾ? ಬಿಕಾಸ್ ಹುಟ್ಟಿದ ಬೆಂಗಳೂರಲ್ಲಿ, ಓದಿದೆಲ್ಲ ಬೆಂಗಳೂರಲ್ಲಿ, ಮಾತಾಡೋದು ನಾವು ನಾರ್ಮಲ್ ಬೆಂಗಳೂರು ಕನ್ನಡ. ನಾನೇನಾದ್ರೂ ಮಾಡಲಿಲ್ಲ ಅಂದ್ರೆ ಬೇರೆ ಆಪ್ಷನ್ ಖಂಡಿತವಾಗ್ಲೂ ನೋಡ್ಕೋತಾರೆ. ಯಾಕಂದ್ರೆ ಯಾರೇ ಆಗ್ಲಿ ಒಂದು ಪಾತ್ರ ಜೀವ ತುಂಬಬೇಕು. ಇಲ್ಲ ಅಂತಂದ್ರೆ ನಾನೇ ಆಗಿರ್ಲಿ ಇನ್ನೊಬ್ರು ಮಾಡಿದ್ರು ಚೆನ್ನಾಗಿರೋದಿಲ್ಲ. ಸೊ ರಮೇಶ್ ಅಣ್ಣ ಗುರುಗಳು ನನಗೆ ಚೆನ್ನಾಗಿ ಗೊತ್ತು ಹೇಗೆ ಒಂದು ಭಕ್ತಿಯಿಂದ ಇದು ಮಾಡ್ತಾರೆ. ರಮೇಶ್ ಅಣ್ಣ ಏನಾದ್ರು ಈ ಹುಡುಗಿ ಕೈಲಿ ಆಗುತ್ತಾ ಅಂದ್ಬಿಟ್ರೆ ಹೆಂಗೆ ಈ ಫಿಯರ್ ಲಿಟ್ರಲಿ ಇತ್ತು. ಬಟ್ ರಮೇಶ್ ಅಣ್ಣ ನೋಡಿದ್ಮೇಲೆ ಓಕೆ ಮಾಡ್ತಾರಮ್ಮ. ಲಾಸ್ಟ್ 2 days ಅಲ್ಲಿ ಸರ್ ನಂಗೆ ಹೇಳಿದ್ರು, ಟು ಬಿ ಫ್ರ್ಯಾಂಕ್ ಭಯ ಇರಲಿಲ್ಲ ನನಗೆ. ಐ ಕ್ಯಾನ್ ಆಕ್ಟ್ ಇನ್ ಫ್ರಂಟ್ ಆಫ್ 1000 people. ಬಟ್ ಸರ್ ಬಂದು ಹಿಂಗ್ ಕುತ್ಕೊಳ್ಬೋದಮ್ಮ ಅಂತಂದ್ರು. ಹೆಂಗೆ ಸರ್ ಅಂತ ಕೇಳಿದೆ ರವಿ ಸರ್ನ. ಅವ್ರು ತೋರಿಸಿದ್ರು ಶಾರ್ಟು. ಇಟ್ಸ್ ಲೈಕ್, ಸರ್ ಹಿಂಗ್ ಕುತ್ಕೊಳ್ಬೇಕಾ ಅಂತಂದ್ರೆ, ಹೌದಮ್ಮ. ಲಿಟ್ರಲಿ ಅಲ್ಲಿ ಭಯ ಶುರು ಆಯ್ತು. ಇಟ್ಸ್ ನಾಟ್ ಲೈಕ್ ನಾನು ಮಾಡಕ್ ಆಗಲ್ಲ ಅಂತ. ಅಕಸ್ಮಾತ್ ನನ್ನ ಕೈಲಿ ಆಗಿಲ್ಲ ಅಂದ್ರೆ ಪಾತ್ರ ಹಾಳಾಗೋಗತ್ತೆ, ನಾನು ಸೂಕ್ತನ ಅಲ್ವಾ, ಆ ಭಯ ಬಂತು. ಬಟ್ ದೆನ್ ಐ ವಾಸ್ ಲೈಕ್, ದಿನ ಮನೇಲಿ ವರ್ಕೌಟ್ ಮಾಡ್ತೀನಿ, ಕೆಲವು ಹೆಣ್ಮಕ್ಳಿಗೆ ಟೀಚ್ ಕೂಡ ಮಾಡ್ತೀನಿ. ಸೊ ನಾನು ಸ್ಟಾರ್ಟ್ ಮಾಡಿದೆ ನನ್ನ ಮೇಲೆ ವರ್ಕ್ ಮಾಡ್ಕೊಳ್ಳೋದಕ್ಕೆ. ಹಳ್ಳಿ ಹೆಣ್ಮಕ್ಳು ಹೆಂಗಿರ್ತಾರೆ, ಹೆಂಗ್ ಕುತ್ಕೊಳ್ತಾರೆ. ಅಲ್ಲಿ ಹೋಗಿದ್ದ ಫಸ್ಟ್ 2 days ನನ್ನ ಶಾರ್ಟ್ಸ್ ಇರಲಿಲ್ಲ. ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೆ, ಯಾರು ಹೆಂಗೆ ಆಕ್ಟ್ ಮಾಡ್ತಿದ್ದಾರೆ. ಪೃಥ್ವಿ ಸರ್ ಆಕ್ಚುಲಿ ಹೇಳಿದ್ರು ಹಿಂಗ್ ಭಯ ಆಯ್ತು ಎಲ್ಲ ಅಂತ. ಬಟ್ ದಟ್ ಇಸ್ ಜಸ್ಟ್ ಬಿಕಾಸ್ ನಾವೆಲ್ಲ ಮನೇಲಿ ತುಂಬಾ ಮುದ್ದಾಗಿ ಬೆಳೆಸಿರ್ತಾರೆ ನಮ್ಮನ್ನ. ಸಡನ್ ಆಗಿ ಒಬ್ರು ಯಾರಾದ್ರೂ ಏನಾದ್ರು ಅಂದ್ರೆ ಇದು ಹಿಂಗಲ್ಲ ಹಂಗೆ ಅಂತ ನಾವು ತಡೆಯೋದಕ್ಕೆ ಆಗೋದಿಲ್ಲ. ಬಟ್ ಟು ಬಿ ಫ್ರ್ಯಾಂಕ್, ಹಿ ವಾಸ್ ಗುಡ್ ಎನಫ್ ಇನ್ ಹಿಸ್ ಜಾನರ್. ಅಲ್ಲಿ 3rd day ನಂದು ಶುರು ಆಯ್ತು. ಎಲ್ಲರೂ ಲಿಟ್ರಲಿ ಮಾನಿಟರ್ ಮುಂದೆ ಇದ್ದಾರೆ. ನಾನು ದೇವ್ರನ್ನ ನೆನೆಸ್ಕೊಂಡು ಶಿವಭಕ್ತೆ, ಸುದೀಪ್ ಸರ್ಸ್ ಫ್ಯಾನ್ ಆಫ್ ಕೋರ್ಸ್. ಸೊ ಏನ್ ಮಾಡ್ಲಪ್ಪ, ಓಕೆ ಉತ್ತರ ಕರ್ನಾಟಕ ಡೈಲಾಗ್ ಬೇರೆ ಕೊಟ್ರು ರಮೇಶ್ ಅಣ್ಣ. ಇನ್ನೇನಾದ್ರೂ ರೀಟೇಕ್ ತಗೊಂಡ್ರೆ ಇಲ್ಲಿ ಮರ್ಯಾದೆ ಪ್ರಶ್ನೆ, ದೇವ್ರೇ ಕಾಪಾಡಪ್ಪ ಅಂದ್ಬಿಟ್ಟು ಫಸ್ಟ್ ಶಾರ್ಟ್ ಕೊಟ್ಟು ಸುಮ್ಮನೆ ನೋಡಿದೆ. ಐ ಜಸ್ಟ್ ಸಾ ದಟ್ there was no reaction like ಅಯ್ಯೋ ಹಿಂಗ ಹಂಗ ಅಂತ. they were satisfied. ಅಲ್ಲಿ ಐ ಫೆಲ್ಟ್ ಓಕೆ, ಇದನ್ನ ಇನ್ನ ಚೆನ್ನಾಗಿ ತಗೊಂಡು ಹೋಗ್ಬೇಕು. ಬಟ್ ಎಸ್, ಈ ಕ್ಯಾರೆಕ್ಟರ್ ಬಗ್ಗೆ ಈಗ ಸದ್ಯಕ್ಕೆ ನಾನು ಜಾಸ್ತಿ ಹೇಳಲ್ಲ. ತುಂಬಾ ಕಷ್ಟಪಟ್ಟಿದ್ದೀವಿ ಆ ಬಿಸಿಲಲ್ಲಿ, ಆ ಕಾಸ್ಟ್ಯೂಮು, ಆ ಶೆಕೆ, ಆ ಬ್ಲಡ್ಡು. ನನ್ನ ಲೈಫಲ್ಲಿ ಊಹಿಸಕ್ಕಾಗದೇ ಇರುವಂತಹ ಒಂದು ಪಾತ್ರ. ಬಹುಶಃ ಮತ್ತೆ ನನ್ಗೆ ಈ ರೀತಿಯಾದ ಒಂದು ಪಾತ್ರ ಸಿಗಲ್ಲ. ಆ್ಯಂಡ್ ನಾನು ಸಿಕ್ಕಿದ್ರು ಐ ಡೋಂಟ್ ನೋ ನಾನು ಹಂಗೆ ಮಾಡ್ತೀನೋ ಇಲ್ವೋ ಅಂತ. ಬಿಕಾಸ್ ಆಲ್ ದ ಕ್ರೆಡಿಟ್ ನಾನು ಮಾಡಿರೋದು ಖಂಡಿತವಾಗ್ಲೂ ರವಿ ಶ್ರೀವತ್ಸವ ಸರ್ ಹಾಗೂ ರಮೇಶ್ ಅಣ್ಣ ಸರ್ಗೆ ಹೋಗುತ್ತೆ. ಆ ಒಂದೊಂದು ಡೈಲಾಗ್ ಹೇಳ್ಬೇಕಾದ್ರೆ ನಾರ್ಮಲ್ ಆಗಿ ನಾವು ಮಾತಾಡೋದು ಬೇರೆ ಇರುತ್ತೆ. ಬಟ್ ಇದನ್ನ ಹಿಂಗೆ ಹೇಳ್ಬೇಕಮ್ಮ, ಇದೇ ಟೋನಲ್ಲಿ ಹೇಳ್ಬೇಕಮ್ಮ ಅಂತ ಹೇಳ್ತಾರಲ್ಲ. ಓಕೆ ಕಂಪ್ಲೀಟ್ 50 days
ಇಟ್ ವಾಸ್ ಬರ್ನಿಂಗ್ ಬಿಕಾಸ್ ಫಸ್ಟ್ ಟು ಎಂಡ್ ನಾನಿದ್ದೆ ಶೂಟಿಂಗಲ್ಲಿ. ಐ ಹ್ಯಾವ್ ಸೀನ್ ದ ಅಪ್ಸ್ ಆ್ಯಂಡ್ ಡೌನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಪ್ರಾಜೆಕ್ಟ್ ಬಹುಶಃ ಜನರಿಗೆ ಇಷ್ಟ ಆಗತ್ತೆ ಬಿಕಾಸ್ ರಿಯಾಲಿಟಿಲಿ ಏನು ನಾವೀಗ ಸರ್ ಯಾರೋ ಒಬ್ರು ಕೇಳಿದ್ರು ಕೋಪ ಅಂದ್ರೆ ಏನು ಅಂತ. ಮನೇಲಿ ಅಪ್ಪ ಅಮ್ಮನ ಮೇಲೂ ಕೋಪ ಮಾಡ್ಕೊಳ್ತೀವಿ, ಅಕ್ಕ ತಮ್ಮಂದ್ರು ಜಗಳ ಆಡ್ತೀವಿ, ಅದು ಕೋಪನೇ. ಬಟ್ ಆ ಸ್ಥಾನದಲ್ಲಿ ಯಾರ್ಯಾರು ಇರ್ತಾರೆ, ಹೆಂಗೆ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎವ್ರಿ ಒನ್ ವಿಲ್ ನಾಟ್ ಸೆಟಲ್ ಡೌನ್. ನಾವು ಆಫೀಸಲ್ಲೂ ರೇಗಾಡ್ತೀವಿ ಬಾಸಸ್ ಮೇಲೆ. ಮುಂದೆ ಶ್ರೀನಿವಾಸ್ ಸರ್ ಕೂತಿದ್ದಾರೆ, ಅವರು ನಾನು ಆಂಕರಿಂಗ್ ಮಾಡ್ಬೇಕಾದ್ರೆ ಇನಿಷಿಯಲ್ ಹೇಳಿದ್ರು ಸೋನು ಲೈವ್ ಹಿಂಗಲ್ಲ ಹಂಗೆ. ಟು ಬಿ ಫ್ರಾಂಕ್ ಆ ಲೈವ್ ದಿನನೂ ಹಂಗೆ ಇತ್ತು. ಒಂದು ತಪ್ಪಾದ್ರೆ ಯು ಆರ್ ನಾಟ್ ಪ್ರೂವ್ಡ್ ಆಸ್ ಅನ್ ಆಂಕರ್ ಅಂದಿದ್ರು. ಸೊ ಎಸ್, ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್ ಅಂಡ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಫಸ್ಟ್ ಪ್ರೆಸ್ ಮೀಟ್. ಈ ಒಕೇಶನಲ್ಲಿ ನನಗೆ ಫಸ್ಟಾಗಿ ನೆನಪು ಬರೋದು ನನ್ನ ತಂದೆ. ಅವರಿದ್ದಿದ್ರೆ ಆಬ್ವಿಯಸ್ಲಿ ಖುಷಿ ಪಡ್ತಾ ಇದ್ರು. ಅದಕ್ಕಿಂತ ಮೇಲಾಗಿ ನಾನು ತೋರಿಸ್ಬೋದಾಗಿದ್ದು ನಮ್ಮ ತಂದೆಗೆ. ಆ್ಯಕ್ಟೆಡ್ ಇನ್ ದ ಮೂವಿ ಡ್ಯಾಡ್ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಇವಾಗ. ಪಾಸಿಟಿವ್ ರಿವ್ಯೂಸ್ ಇದೆ ಅಂತ ಅವ್ರು ನೆನೆಸ್ಕೊಂತ ರವಿ ಅಣ್ಣ, ಡೈರೆಕ್ಟರ್ ಸರು ಮತ್ತು ರಮೇಶ್ ಸರ್ ಒಂದೊಂದು ಸೀನಲ್ಲಿ ಕೂಡ ನನಗೆ ಎಷ್ಟು ಕಂಪ್ಲೀಟ್ ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಕ್ಟ್ ಮಾಡೋಕ್ಕೆ ಅಂದರೆ ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ದೆಮ್. ದೇ ಅಲೌಡ್ ಮೀ ಟು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀಯ ಅಷ್ಟು ಎಕ್ಸ್ಪ್ಲೋರ್ ಮಾಡು. ಕ್ಯಾರೆಕ್ಟರ್ ಹಿಂಗಿದೆ, ಹಿಂಗೆ ಕ್ಯಾರೆಕ್ಟರೈಸ್ ಮಾಡಿದ್ದೀವಿ, ಇದಾದ್ಮೇಲೆ ನಿನಗೆ ಬಿಟ್ಟಿರೋದಪ್ಪ ಮಾಡು ಅಂತ ಹೇಳಿದ್ರು. ನಾನು ಫಸ್ಟ್ ಶಾರ್ಟ್ ತೊಗೊಂಡಾದ್ಮೇಲೆ ನಾನು ನೋಡಿದೆ. ಐ ಫೌಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆನ್ ದ ಫೇಸಸ್. ಕೇಳಿದೆ ರಮೇಶ್ ಅವನ್ನ, ಓಕೆ ಅಂದರು. ಸೇಮ್ ರಿಯಾಕ್ಷನ್ ನಮ್ಮ ತಂದೆನೂ ಕೊಡ್ತಾ ಇದ್ರು. ಸೊ ಐ ಅಂಡರ್ಸ್ಟುಡ್, ಓಕೆ ಪರವಾಗಿಲ್ಲ ಬಂದಿದೆ ಅಂತ. ಬಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಬೋತ್ ಆಫ್ ದೆಮ್. ಅವ್ರು ನನ್ನ ಹೆಲ್ಡ್ ಮೈ ಹ್ಯಾಂಡ್ಸ್ ಒಂದೊಂದೇ ಸ್ಟೆಪ್ಗೆ. ಈಚ್ ಏನೇ ಕ್ವೆಶ್ಚನ್ ಇದ್ರೂ ಅವ್ರು ನನಗೆ ಕ್ಲೀನಾಗಿ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಫ್ಯಾಮಿಲಿ ಇದ್ದಂಗೆ ಆಯ್ತು ನಮಗಂತೂ. ಒಂದು ಕೂಡು ಕುಟುಂಬ ಆಯ್ತು. ಎಲ್ಲರೂ ನಗ್ತಾ ಅಳ್ತಾ ಜೋಕ್ ಮಾಡ್ಕೊಂತ. ರವಿ ಸರ್ ಇಸ್ ದ ಮೋಸ್ಟ್, ಹೇಳಬೇಕು ಅಂದರೆ ಈಸ್ ದ ಮೋಸ್ಟ್ ಜೋವಿಯಲ್ ಪರ್ಸನ್. ಆದರೆ ಕೆಲ್ಸಕ್ಕೆ ಬಂದರೆ ಮಾತ್ರ ಅವ್ರಿಗಿಂತ ಒಂದು ಟಾಸ್ಕ್ ಮಾಸ್ಟರ್ ಇಲ್ಲ. ಇದನ್ನ ನಾನು ಪ್ರೀವಿಯಸ್ ಆಗಿ ಕಂಡಿದ್ದು ನಾನು ನಮ್ಮ ತಂದೆಯಲ್ಲಿ ನೋಡ್ತಾ ಇದ್ದೆ. ಇವಾಗ ನೆಕ್ಸ್ಟ್ ನೋಡಿರೋದು ರವಿ ಸರ್ ಅಲ್ಲಿ. ಜೋಕ್ ಇಸ್ ಫೈನ್, ಬಟ್ ವೆನ್ ಇಟ್ ಕಮ್ಸ್ ಟು ವರ್ಕ್ ನಮ್ಮನ್ನ ಚೆನ್ನಾಗಿ ಇದು ಮಾಡಿಸ್ತಾರೆ. ಬಟ್ ಥ್ಯಾಂಕ್ ಯು ಸರ್, ನನಗೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ನೀವು. ಆ್ಯಂಡ್ ಯು ಹೆಲ್ಡ್ ಮೈ ಹ್ಯಾಂಡ್ಸ್. ರಮೇಶ್ ಸರ್ ಅಂತೂ ಹೀಸ್ ಲೈಕ್ ದಿ ಏನಂತಾರೆ, ಒಂದು ಕ್ಯಾಪ್ಟನ್ಗೆ ಹುಲ್ ಬಿ ಗಿವಿಂಗ್ ದ ಸಿಗ್ನಲ್ ಫ್ರಮ್ ದಟ್ ಲೈಟ್ ಹೌಸ್ ಅಲ್ವಾ. ಎಲ್ಲ ಚೆನ್ನಾಗಿದೆ, ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗಿ ರಮೇಶ್ ಸರ್ ಎಲ್ಲರೂ ಕರ್ಕೊಂಡು ಬಂದಿದ್ದಾರೆ ನಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅಷ್ಟೇ, ಇನ್ನೇನು ಹೇಳಕ್ ಆಗ್ತಾ ಇಲ್ಲ ನನಗೆ. ಅವ್ರಿಗೂ ನಮ್ಮ ತಂದೆ ಇದ್ರೆ ಚೆನ್ನಾಗಿರೋದು. ನಮ್ಮ ತಾಯಿ ಇದ್ದಾರೆ, ಇಬ್ಬರು ಗುರುಗಳಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಆಗಿತ್ತು ಸರ್, ಆಲ್ಮೋಸ್ಟ್ 2 times ಆಗಿತ್ತು. ಬಟ್ ಒಂದ್ಸತಿ ಕೋವಿಡ್ ಬಂದಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೇನು ಪ್ರಿಪ್ರೇಷನ್ ಅರಿಬೇಕಾದ್ರೆ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿ ಹಿಂಗಾಗಿದೆ. ಎಸ್ ಸರ್. ಇದರಲ್ಲಿ ರುದ್ರೇಶ್ ಅಂತ ಪಾತ್ರ. ನಾನು ಕಾಲೇಜಲ್ಲಿ ಓದ್ತಾ ಇರ್ತೀನಿ. ಕಾಲೇಜಲ್ಲಿ ಓದಿರೋ ಮಟ್ಟಕ್ಕೆ ನಾನು ಸಾಫ್ಟ್ ಅಂತ ಏನಿಲ್ಲ. ನಾನು ಸೇಮ್ ಜಿದ್ದಿಗೆ ಬಿದ್ದಿನೇ ಏನೇನೆಲ್ಲ ಬ್ಲಡ್ ಶೆಡ್ ಮಾಡಬೇಕು ಅದೆಲ್ಲ ಮಾಡಿದ್ದೀನಿ ಅದರಲ್ಲಿ. ಇನ್ನೊಂದು ಮೇನ್ ಕ್ಯಾರೆಕ್ಟರೈಸೇಷನ್ಗೆ ಹೆಂಗೆ ಜಿದ್ದಾಗಿ ಬೀಳೋದು ಆಪೋಸಿಟ್ ಕ್ಯಾರೆಕ್ಟರ್ಸ್ ಮೇಲೆ. ಯಾಕಂದ್ರೆ ನಾವು ಸಿಟಿಯಲ್ಲಿ ಬೆಳೆದಿರ್ತೀವಿ. ಸೊ ಹೆಂಗೆ ಜಿದ್ದಾಗಿ ಬೀಳ್ಬೇಕು ಹಳ್ಳಿಯವ್ರ ಥರ ಅಂದರೆ, ನಮ್ಮ ಟೆಕ್ನಿಕಲ್ ಕ್ರೂನ ನೋಡಿದ್ರೆ ಆಯ್ತು, ಕ್ಯಾಮ್ರಾಯಿಂದ ಇರೋದನ್ನ. ಅವ್ರು ಎಷ್ಟು ಜಿದ್ದಾಗಿ, ಎಷ್ಟೇ ಅಲ್ಲಿ 50 ಡಿಗ್ರಿ ಆದರೂ ಪರವಾಗಿಲ್ಲ, ಅವಾಗ ಬಾಯಲ್ಲಿ ಛತ್ರಿ ತೆಗಿಯ ಆ ಕಡೆಯಿಂದ ಬಾಯಲ್ಲಿ ನಿಂತ್ಕೊ ಅಂತ ಹೇಳಿ ಕ್ಲೀನಾಗಿ. ನೋಡಿ ನಾವೆಷ್ಟು ಜಸ್ಟ್ 4 days ಅಲ್ಲಿ ಹೋಗಿದ್ದ ದಿವಸ ಕಟ್ಟಿದ್ದು, 4ನೇ ದಿವಸಕ್ಕೆ ಹಿಂಗಾಗಿದೆ. ಇನ್ನು ಫಸ್ಟ್ 30 ದಿವಸ ಹೆಂಗೆ ನನಗೆ ಟಾಸ್ಕ್ ತೊಗೊಂಡಿರ್ಬೇಕು ಸರ್. ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಅವ್ರು ಮಾಡಿದ್ದಕ್ಕೆ.
ನನ್ನ ಸುಮ್ಮನೆ ಆಯ್ತಪ್ಪ ನೀನು ಕೂತ್ಕೊಂಡಿದ್ರೆ ಐ ವುಡಂಟ್ ಹ್ಯಾವ್ ಬಿನ್ ಪಾಲಿಶ್ ಟುಡೇ. ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮೆಲ್ಲ ಕೋ ಆ್ಯಕ್ಟರ್ಸ್ಗೆ, ಪ್ರಭಾಕರ್ ಸರ್ ಆಗಿರಲಿ, ಕೋಟೆ ಪ್ರಭಾಕರ್ ಸರ್ ಆಗಿರಲಿ, ಪ್ರವೀಣ್ ಸರ್ ಆಗಿರಲಿ, ಪ್ರಶಾಂತ್ ಸರ್ ಆಗಿರಲಿ, ಮುನಿ ಸರ್ ಆಗಿರಲಿ, ಎಲ್ಲರೂ ನನ್ನ ಹೆಂಗೆ ಟ್ರೀಟ್ ಮಾಡಿದ್ದಾರೆ ಅಂದರೆ ದೇ ಹ್ಯಾವ್ ನಾಟ್ ಕನ್ಸಿಡರ್ಡ್ ಮೀ ನೀನು ಚಿಕ್ಕ ಹುಡುಗಪ್ಪ ಹಂಗಿರು ಹಿಂಗಿರು ಅಂತ ಏನೂ ಇಲ್ಲ. ಅವ್ರನ್ನ ಆ್ಯಸ್ ಒನ್ ಆಫ್ ದಿ ಆ್ಯಕ್ಟರ್ಸ್ ಇಟ್ಕೊಂಡಿದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಒಂದೊಳ್ಳೆ ಟೀಮ್ ಆಗಿ ನನಗೆ ಒಂದು ಫಸ್ಟ್ ಸ್ಟೆಪ್ ಇಡ್ಸಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಗ್ಯಾಂಗ್ಸ್ ಆಫ್ UK ಈ ಚಿತ್ರದಲ್ಲಿ ನಂಗೆ ಒಳ್ಳೆ ಪ್ರಮುಖ ಪಾತ್ರ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ರವಿ ಸರ್ ಮಾಡಿರೋ ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಿದ್ದೀನಿ ನಾನು. ಡೆಲ್ಲಿ ಸೋಮ ಆಗಲಿ, ರಾಜೀವ್ ಆಗಲಿ, ಮಹೇಶ್ ಆಗಲಿ. ಈ ಸಿನಿಮಾ ಅಲ್ಲಿ ನನಗೆ ತುಂಬ ಪ್ರಾಮುಖ್ಯತೆ ಇದೆ ಆ ಪಾತ್ರಕ್ಕೆ. ಪ್ರತಿಯೊಬ್ಬ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಏನು ಅಂದರೆ ಕಾಂಪಿಟೇಷನ್ ಅಂದರೆ ನಮಗೆ ನಾವೇ ಕಾಂಪಿಟೇಟ್ರು. ಆ ಥರ ಆ್ಯಕ್ಟ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಆ ಥರ ಆ್ಯಕ್ಟ್ ಮಾಡಿಸಿದ್ದಾರೆ ರವಿ ಸರು. ಈ ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ರವಿ ಸರ್ಗಾಗಲಿ, ರಮೇಶ್ ಅವ್ರಿಗಾಗಲಿ, ರೆಡ್ಡಿ ಅವ್ರಿಗಾಗಲಿ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ರವಿ ಸರ್ದು ಕೋಪದ ಬಗ್ಗೆ ರಮೇಶ್ ಅವ್ರು ಹೇಳಿದ್ರು, ಅದು ನಾವು ಮಾಮೂಲಿ ಆಗಿದೆ. ಆದರೆ ಇದರಲ್ಲಿ ಒಂಥರ ಇದೊಂದು ಮೇಜರ್ ಕಾನ್ಫಿಡೆನ್ಸ್ ಇತ್ತು ನಮಗೆ. ರಮೇಶ್ ಸರ್ ಇದ್ರಲ್ಲ, ಸ್ವಲ್ಪ ಅವಾಯ್ಡ್ ಆಗ್ತಾಯಿತ್ತು ಎಲ್ಲ ಕಡೆ. ಆಮೇಲೆ ಈ ಸಿನಿಮಾ ಫಸ್ಟ್ ಶೆಡ್ಯೂಲ್ ಮಾತ್ರ ನಾನು ಹೋಗಿ ಬಂದಿದ್ದೆ. ಎಲ್ಲರೂ ಪಾಪ ಈಗ ಕಲರ್ಗಳು ಹೇಳ್ತಾ ಇದ್ದಾರೆ, ಬೆಳಗಿರೋರೆಲ್ಲ ನನ್ನ ಕಲರ್ ಬಂದರು ಅಂತ. ನನ್ನ ಕಲರ್ ಅಂತೂ ಓವರ್ ಆಗ್ಬಿಟ್ಟಿತ್ತು. ಸೆಕೆಂಡ್ ಶೆಡ್ಯೂಲ್ ಹೋಗಿರಲಿಲ್ಲ ನಾನು, ಈ ರೇಂಜ್ ಇದ್ದೀನಿ. ಆಮೇಲೆ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ ಸರ್. ನಾನು ಸಹ ಈ ಚಿತ್ರದ ಒಂದು 55 ಕಲಾವಿದರಲ್ಲಿ ನಾನು ಸಹ ಒಬ್ಬ. ರವಿ ಶ್ರೀವತ್ಸ ಅವರು ಚಿತ್ರದಲ್ಲಿ ಆಲ್ಮೋಸ್ಟ್ ಕೋಟೆ ಪ್ರಭಾಕರ್ ಹೇಳಿದಾಗೆ ನನಗೆ ಎಲ್ಲದರಲ್ಲೂ ಒಂದು ಪಾತ್ರವನ್ನು ಕೊಟ್ಟು ಪಾತ್ರ ಮಾಡುವಂತೆ ಇದು ಮಾಡಿದ್ದಾರೆ. ಸೊ ನನಗೆ ಈ ಚಿತ್ರದ ಬಗ್ಗೆ ಹೇಳೋದಕ್ಕಿಂತ ಇಷ್ಟು ವರ್ಷಗಳ ಕಾಲ ಅವರ ಒಂದು ಜರ್ನಿ ನೋಡ್ಕೊಂಡು ಬಂದಿರೋದ್ರಿಂದ ನನಗೆ ಒಂದೇ ಒಂದು ಆಸೆ, ಅವ್ರಿಗೆ ಒಳ್ಳೇದಾಗಬೇಕು. ಆ ಒಳ್ಳೇದಾಗಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಭಾಳಷ್ಟು ಜನ ಅವರಿಗೆ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಎಷ್ಟಿಟ್ಟಿದ್ದಾರೋ ಆ ವಿಶ್ವಾಸದಲ್ಲಿ ಈ ಚಿತ್ರದಲ್ಲಿ ನಾವೆಲ್ಲರೂ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದ್ದು ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ತಂಡದಲ್ಲಿ ಗಡ್ಡಿಯವರು ಸ್ಮಾರ್ಟ್ ಮಾತಾಡೋ ವಾಯ್ಸ್ ಕೇಳೋಣ ಅಂತ ಮಾತಾಡಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ರವಿ ಶ್ರೀವತ್ಸ ಅವ್ರ ನಾನು ಕೂಗಾಡಂಗ ಅಭ್ಯಾಸ ಆಗ್ಬಿಟ್ಟಿದೆ ಸರ್. ಸಾರ್ ಜೊತೆ ಸೇರ್ಕೊಂಡು ನಾನು ಕೈ ಜೋಡಿಸಿ ಸ್ವಲ್ಪ ಕೆಲಸ ಮಾಡಿದ್ದೀನಿ. ಏನಿಲ್ಲ ಅಷ್ಟೇ. ಥ್ಯಾಂಕ್ ಯು. ಕಲಾವಿದರು ಮತ್ತೆ ನಿಮಿಷ ಬಂದು ಏನಾದ್ರು ಕೇಳೋ ಪ್ರಶ್ನೆಗಳಿದ್ರೆ ಉತ್ತರ ಕೊಟ್ಬಿಟ್ಟು ಅವ್ರನ್ನೆಲ್ಲ ಕರ್ಸ್ಕೊಂಡು ಅಷ್ಟೇ. ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದ್ದೆ. ಗ್ಯಾಂಗ್ಸ್ಟರ್ ಸಿನಿಮಾಗಳಿಂದ ನೀವು ಆಚೆ ಬರೋಕ್ಕಾಗ್ತಾ ಇಲ್ವಾ? ಇಂಡಸ್ಟ್ರಿಯ ಒತ್ತಡನ ಯಾತಕ್ಕೆ? ನನ್ನ ಹುಡುಕಾಟಗಳು ಅಲ್ಲೇ ಇರೋದ್ರಿಂದ ನಾನು ಅಲ್ಲೇ ಸಿಕ್ಕಾಕೊಂಡಿದ್ದೀನಿ ಅಷ್ಟೇ. ನನಗೇನು ಅಂದರೆ ಕೆಲವು ಕಡೆ ನೋವು, ಆ ಗ್ಯಾಂಗ್ಸ್ಟರ್ಸ್ ಮಧ್ಯದಲ್ಲಿ ಇರುವಂತಹ ಒಂದಷ್ಟು ನೋವು, ಒಂದಷ್ಟು ತೊಳಲಾಟ, ಒಂದಷ್ಟು ಎಮೋಷನ್ಸು. ನನಗೆ ಆ ಕತೆ ಕೇಳಿದ ತಕ್ಷಣ ಅಯ್ಯೋ ಅನ್ನಿಸ್ತು ಅಷ್ಟೇ, ಇನ್ನೇನಿಲ್ಲ. ಸೋಮಲ್ಲಿ ಏನು ಫೀಲ್ ಸಿಕ್ತು, ಸೋಮ ವಾಸ್ ಜಸ್ಟ್ ಅ ಪಾರ್ಟ್ ಆಫ್ ದ ಇದು ಅಷ್ಟೇ. ಬಟ್ ಇಲ್ಲಿ ಏನಾಗಿದೆ, ಒಳಗಡೆ ಹೋದಾಗ ಉತ್ತರ ಕರ್ನಾಟಕ ಅದು ಇದು ಎಲ್ಲ ಸಣ್ಣ ಮಂದಿ ಮೇಲೆ ಆಗಿರುವಂಥ ದಬ್ಬಾಳಿಕೆಗಳು ಮತ್ತು ದೊಡ್ಡವರು ಅದು ಇನ್ನೂ ಇದೆ, ಅಲ್ಲಿದೆ. ನಾವು ದೊಡ್ಡವರು, ನೀವು ಕೀಳು ಜನ, ಅದು ಇದು ತುಂಬ ಇದೆ. ಆ ಜನ ಒಂದು ಇರುವಂಥ ಒಂದು 4-5 ಪಂಗಡಗಳೆಲ್ಲ ಇದೆ. ನಾನು 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 ಅನ್ನೋದೆಲ್ಲ ಇದೆ. ಸೊ ಮೇಲಿರೋನು ಮತ್ತು ಕೆಳಗಿರೋರ ಮಧ್ಯದಲ್ಲಿ ನಡೆಯುವಂತಹ ಒಂದಷ್ಟು ಗೊಂದಲಗಳಿದೆಯಲ್ಲ, ಒಂದಷ್ಟು ಸಂಘರ್ಷಗಳಿದೆಯಲ್ಲ, ಅದು ನನಗೆಲ್ಲೋ ಅಯ್ಯೋ ಅನ್ನಿಸ್ತು. ಸರಿ, ಇದನ್ನು ತರಬೇಕು, ಇದನ್ನೇನು ಮಾಡಬೇಕು.
ಒಂದು ಬೇರೆ ಥರದಲ್ಲಿ ಆಗುತ್ತೆ ಈ ಸಿನಿಮಾ ಅಂತ ಕನಸು ಕಟ್ಕೊಂಡು ಹೋದೆ. ಅಫ್ಕೋರ್ಸ್ ವೈ ಗ್ಯಾಂಗ್ಸ್ ಆಫ್ ಯು ಕೆ ಅನ್ನೋದು ಬಂದಾಗ ನನಗೆ ಇಟ್ ಸೌಂಡೆಡ್ ಗುಡ್. ಗ್ಯಾಂಗ್ಸ್ ಆಫ್ ಯು ಕೆ ಅಂದಿದ ತಕ್ಷಣ ಬೇರೆ ಥರ ಕೇಳಿಸ್ತು. ಆಮೇಲೆ ಕೆಲವ್ರಿಗೆ ಹೇಳಿದ ತಕ್ಷಣ ಕೆಲವ್ರು ನಕ್ಬಿಟ್ರು. ಯು ಕೆ ಅಂದರೆ ನೀನು ಯುನೈಟೆಡ್ ಕಿಂಗ್ಡಮಲ್ಲಿ ಶೂಟಿಂಗ್ ಮಾಡ್ತೀಯಾ ಅಂತಂದ್ರು. ಸರಿ ಸರ್, ಏನು ನಕ್ಕಿ ಪರವಾಗಿಲ್ಲ, ಅದ್ರಲ್ಲಿ ಏನಿಲ್ಲ. ಕೇಳಿದವರೆಲ್ಲ ಯು ಕೆ ಅಂದರೆ ಎಲ್ಲರೂ ಯುನೈಟೆಡ್ ಕಿಂಗ್ಡಮ್ ಹೋಗ್ತಾರೆ ಹೊರ್ತಾರೆ, ಯಾರು ಉತ್ತರ ಕರ್ನಾಟಕಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ಟ್ಯಾಗ್ಲೈನ್ ಹಾಕಿ ಉತ್ತರ ಕರ್ನಾಟಕದ ಹತ್ಯಾಕಾಂಡ ಅಂತ ಹಾಕಿ ಎಲ್ಲ ಹಂಗೆ ಇಟ್ಕೊಂಡೆ ಅಷ್ಟೇ. ಒಂದು ತುಂಬ ಖುಷಿಯಾಗಿ ನನಗೆ ಇದನ್ನು ಮೆಲೋಡೌನ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದಂತಹ ಜೀವ ಅಂತಂದರೆ ಈಗಿನ ರಮೇಶ್ ಸರ್. ಅವರ AK-47 ಆ ಒಂದು ನೆನಪು ಮತ್ತು ಆ ಒಂದು ಎಕ್ಸ್ಪೀರಿಯನ್ಸ್ನ ತಂದು ಇಲ್ಲಿ ಬಿಟ್ಕೊಟ್ರು ನಮಗೆ. ಏನು ಅಂತಂದರೆ ತುಂಬ ಎಮೋಷ್ನಲ್ ಆಗಿ ಹೋಗ್ತಾ ಇದ್ದಾಗ ಆಡಿಯನ್ಸ್ನ ನಾವು ತಡೆಯೋಕ್ಕಾಗಲ್ಲ. ನೀನು ಆಸೆ ಪಡ್ತೀಯ ಸೀಟ್ ಎಡ್ಜಿಗೆ ಬರಬೇಕು, ಪ್ರತಿ ಸೀನು ಅವ್ರು ನೋಡ್ಬೇಕು, ಅದನ್ನು ಎಮೋಟ್ ಆಗಬೇಕು ಅನ್ನೋದು, ಚೂ ಮೆಲೋಡೌನ್ ಮಾಡೋದು ಅಂತೆಲ್ಲ ಹೇಳಿದಾಗ ತುಂಬ ಖುಷಿಪಟ್ಟು ಒಂದು ಐಡಿಯಾ ಮಾಡಿ ಸಂತ ಶಿಶುನಾಳ್ ಶರೀಫರ ಒಟ್ಟು ಒಂದು 8 ಗೀತೆಗಳನ್ನು ತೆಗೆದುಕೊಂಡು ಸಿಚುಯೇಷನ್ಗೆ ತಕ್ಕನ ಹಾಗೆ ಮನೆಯಲ್ಲಿ ಗಲಾಟೆಗಳು ನಡೆದು ತಾಯಿ ಮಗನನ್ನು ಹೊರಗಡೆ ಹಾಕಿದಾಗ ಸೋರು ತೆಗೆದು ಮನೆಯ ಮಾಳಿಗೆ ಅಂತಾರ, ಇಲ್ಲ ಕೋರ್ಟಲ್ಲಿ ಫಸ್ಟ್ ಟೈಮ್ ಹೋದಾಗ ಎಲ್ಲೋ ಒಂದು ಸೋಲಾಗುತ್ತೆ, ಆ ಸೋಲ್ಬಾರ್ದು ನಾವು ಮತ್ತೆ ಜೀವಿಸ್ಬೇಕು ಅಂದಾಗ ಎಲ್ಲ ಸಾಕ್ಷಿಗಳನ್ನ ಹೊಡೆಯಕ್ಕೆ ಶುರು ಮಾಡಿದಾಗ ಆಡು ಆನೆಯ ನುಂಗಿ ಆ ಗೋಡೆ ಸುಣ್ಣವ ನೋಡಿ ಆ ಥರ ಕೊಡಗನ ಗೋಡೆ, ಈ ಥರದ ಪ್ರತಿ ಗುಡಿಯ ನೋಡಿರಣ್ಣ ಆಗಿರ್ಬೋದು. ಈ ಥರದ ಒಂದು 8 ಮುದ್ದಾದ ಹಾಡುಗಳನ್ನು ತೆಗೆದುಕೊಂಡು ತುಣುಕುಗಳನ್ನು ಮಾಡಿಕೊಂಡು ಅದ್ರ ಜೊತೆಗೆ 1-2 ಸಿಚುಯೇಷನಲ್ ಸಾಂಗ್ಸ್ಗಳನ್ನ ಇಟ್ಕೊಂಡು ಒಟ್ಟು ಒಂದು 9 ಹಾಡುಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಅವೆಲ್ಲ ರೀಟ್ಯೂನ್ ಆಗಿರುತ್ತಾ ಹೇಗೆ? ಎವ್ರಿಥಿಂಗ್ ಎಲ್ಲ ಫ್ರೆಶ್ ಟ್ಯೂನ್ಸ್ ಆ್ಯಂಡ್ ಸಾಧು ಕೋಕಿಲ ಅವ್ರು ಮ್ಯೂಸಿಕ್ ಮಾಡ್ತಾರೆ. ಎವ್ರಿಥಿಂಗ್ ಅವರೇ. ಹೆಂಗೋ ಮನೆ ಮುಂದೆ ಕೂತಾರು ಮಾಡಿಸ್ಕೋತೀನಿ. ಬೆಳಗ್ಗೆ 4 ಗಂಟೆಗೆ ಹೋಗ್ತೀನಿ, ರಾತ್ರಿ ಅವನ್ನ 10 ಗಂಟೆಗೆ ಬಿಡ್ತೀನಿ ಅಷ್ಟೇ. ಮನೆಗೆ ಬರೋದು ಅದೇ ಟೈಮ್ಗೆ. ಇಲ್ಲ, ನಂಗೊಂದು ಹೆಲ್ಪ್ ಏನು ಅಂತಂದ್ರೆ ಸಲೀನಾ ಸಾಧು ಅವ್ರ ಮಿಸ್ಸಸ್ ಏನಿದ್ದಾರೆ ಅವ್ರು ಬಂದು ನನ್ನ ಅಕ್ಕನ ಕ್ಲಾಸ್ಮೇಟು. ಡೈರೆಕ್ಟ್ ಆಗಿ ಹೋಗು ಮನೆಯಿಂದ ಆಚೆ ಅಂದ್ಬಿಟ್ಟು ರವಿ ಬಂದು ಏನಾಗ ನಡಿ ನೀನು ಫಸ್ಟ್ ರವಿ ಕೆಲಸಕ್ಕೆ ಏನು ಕಳ್ಸಿಕೊಡ್ತಾರೋ. ಹಾಗಾಗಿ ಸಾಧು ಇಲ್ಲೇ ಇರ್ತಾರೆ, ಯೋಚನೆ ಇಲ್ಲ ನನಗೆ. ಬಟ್ ಆದ್ರೂ 4 ಗಂಟೆ ಸೆಕ್ಯೂರಿಟಿ ಪ್ರೋಗ್ರಾಮ್ ಹಾಕೊಂಡ್ಬಿಟ್ಟಿದ್ವಿ ನಾವೆಲ್ಲ. ಒಂದು ಆಸೆ ಡಿಸೆಂಬರ್ ಅನ್ಕೋತಾ ಇದೀವಿ, ಇಲ್ಲ ಜನವರಿ 15 ಖಂಡಿತವಾಗ್ಲೂ ಈಚೆ ಬಂದ್ಬಿಡ್ತೀವಿ. ಇವೆಲ್ಲ ಅನುಮತಿ ಕೊಟ್ಟರೆ ಒಂದು 4-5 ಜೀವಗಳನ್ನ ಮುಗಿಸೋ ಜೊತೆಗಿದ್ದಾರೆ. ನವೀನ್ ಸರ್, ನಾನು ಆಕ್ಚುಲಿ ನವೀನ್ ಸರ್ನ ಕರ್ಕೋಬೇಕಾಯ್ತು, ದಯವಿಟ್ಟು ಕ್ಷಮೆ ಇರಲಿ, ತಪ್ಪಾಯ್ತು ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ 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 ಇಲ್ಲಿ ಬನ್ನಿ, 1 ನಿಮಿಷ ಬನ್ನಿ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಇದರಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಹೆಸರು, ಅವರಿಗೆ ಚಿರಋಣಿಯಾಗಿರ್ತೀನಿ. ನನ್ನ ಪಾತ್ರದ ಹೆಸರು ಬಂಗಾರಪ್ಪ ಬೋಸರಾಜ್ ಅಂತ. ಏನು ಕ್ಯಾರೆಕ್ಟರ್ ಅಂದರೆ, ಇದು ಜಿಲ್ಲಾ ಉಸ್ತುವಾರಿ ಸಚಿವ. ಅವರು ಫೋನ್ ಮಾಡಿದಾಗ ನಾನು ಹೇಳಿದೆ, ಸರ್ ಸ್ಕ್ರೀನ್ ಏಜ್ ಏನು ಅಂತ ಕೇಳಿದೆ ಫಸ್ಟು. ಯಾಕಂದರೆ ಆ ಪಾತ್ರ ತುಂಬ ಸೀರಿಯಸ್ ಆದ ಪಾತ್ರ, ನಮಗೆ ಅಂಥದ್ದೇ ಏಜ್ ಏನಾದರೂ ಪರವಾಗಿಲ್ಲ, ದಯವಿಟ್ಟು ನೀವು ಬಂದು ಮಾಡಬೇಕು ಅಂತ ಹೇಳಿದ್ರು. ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ತುಂಬ ಧನ್ಯವಾದ. ಆ್ಯಕ್ಚುಲಾಗಿ ಏನು ಅಂತಂದರೆ, ಈ ಮಿನಿಸ್ಟ್ರು ಅಂದಿದ ತಕ್ಷಣ ವಯಸ್ಸಾದವರು ಮತ್ತೊಂದು ಈ ಥರದ್ದೆಲ್ಲ ಇರುತ್ತೆ. ಯಂಗ್ ಫೆಲೋ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾದ್ರು ಒಂದು ಹೊಸತನ ಕಾಣಬೇಕು ಅಂತ ಆಸೆ ಪಡ್ತಾ ಇದ್ದೆ. ಇವ್ರದ್ದು ನಾನು ತುಂಬ ಹಳೆ ದಿನಗಳಲ್ಲಿ ಒಂದಷ್ಟು ರಂಗ ಇದ್ರದ್ದು ಕ್ಲಿಪ್ಪಿಂಗ್ಸನ್ನು ನೋಡಿದ್ದೆ. ಸರಿ, ದಿನ ಬೆಳಗ್ಗೆ ಆಸ್ ಇಟ್ ಈಸ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇದೆಲ್ಲ ಇದ್ದೇ ಇರುತ್ತೆ. ಒಂದು ದಿವಸ ಹಿಂಗೆ ಇರಬೇಕಾದ್ರೆ, ಸರ್ ನೀವೇನಾದ್ರು ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿ. ಸರ್ ಯಾರು ಮಾಡಿಸ್ತಾರೆ ಸರ್ ನಮ್ಮ ಕೈಲಿ ಅಂತಂದ್ರು. ಸರ್ ಅಲ್ಲ ಸರ್ ನೀವು ಮಾಡ್ತೀನಿ ಅಂದರೆ ಖಂಡಿತವಾಗ್ಲು ಅಂತಂದರೆ ಅಲ್ಲಿಂದ ಪಾತ್ರದ ವಿಷಯವಾಗಲಿ ನೆಕ್ಸ್ಟ್ ಏಜ್ ಆಗಲಿ ಇದೆಲ್ಲ ಕೇಳಿ ನಾನು ಸರ್ ಇದೆಲ್ಲ ಬಿಟ್ಬಿಡಿ, ಮಾಡ್ತೀನಿ ಅಂದರೆ ಒಂದು ವೈಟ್ ಶೀಟ್ ಥರ ಬಂದ್ಬಿಡಿ ಸರ್, ನಾನು ಖಂಡಿತವಾಗ್ಲೂ ಮಾಡಿಸ್ಕೊತೀನಿ ಅಂತಂದೆ. ಆ ನಿಟ್ಟಿನಲ್ಲಿ ಬಂದರು, ಪಾಪ ಕೇಳ್ಕೊಂಡಿದ್ದ ತಕ್ಷಣ ಬಂದು ಎಲ್ಲವನ್ನು ಮಾಡಿಕೊಟ್ಟು. ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಹಿಮ್ ಆಲ್ಸೋ. ಅವರು ಭಾಗ 2ಕ್ಕೂ ಕೂಡ ಹೋಗ್ತಾರೆ ಸರ್. ನನ್ನ ಬೋರ್ಡ್ ಎಂಟ್ರಿ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಹಾಕಿದ್ರಿ. ಅದನ್ನ ನಾನು ಯಾವುದೋ ಶಾಸ್ತ್ರಕ್ಕೆ ಮಡಿ ಉಟ್ಕೊಂಡಿದ್ದೆ, ಅದನ್ನ ನೀವು ಫೋಟೋ ಹಾಕ್ಬಿಟ್ರು. ನನಗೆ ಕಡಿಮೆ ಅಂದ್ರೂ 70-75 ಫೋನ್ ಬಂತು. ತುಂಬ ಚೆನ್ನಾಗಿದೆ ಗೆಟಪ್ಪು, ಒಳ್ಳೇದಾಗಲಿ ನಿಮಗೆ. ಅಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ, ಒಳ್ಳೆ ಪಾತ್ರ ಮಾಡ್ತಾ ಇದ್ದೀರಿ, ಒಳ್ಳೆ ಪರಿಚಯ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಗೆಟಪ್ಪು, ಒಳ್ಳೇದಾಗಲಿ. ಯಾರು
ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಇನ್ಕ್ಲೂಡಿಂಗ್ ರಮೇಶ್ ಅರವಿಂದ್.